ಜಯದೇವ ಹಾಸ್ಪಿಟ್ಲಲ್ಲಿ ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಸ್ಟಡಿ ಮಾಡುವಾಗ ಒಂದು ನೋಡಿದ್ವಿ. ನಾನೇನು 5,000 ಪೇಷಂಟ್ ಬಗ್ಗೆ ಹೇಳಿದೆ, ಅದರಲ್ಲಿ 30% ಜನ ಡ್ರೈವರ್ಸ್ ಆಗಿದ್ರು, ಕ್ಯಾಬ್ ಡ್ರೈವರ್ಸ್. ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇರೋದು ಹೃದಯ ಸಂಬಂಧಿ ಸಮಸ್ಯೆಗಳು, ಅದರಲ್ಲೂ ಯುವ ಸಮುದಾಯದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತದ ವಿಷಯ. ಈ ಹಾರ್ಟ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಈವನ್ ಅ ಫ್ಯೂ ಸೆಕೆಂಡ್ಸ್ ಅದು ಹಾರ್ಟ್ ಸ್ಟಾಪ್ ಆಯಿತು ಅಂತಂದರೆ ವಿ ನೋ ದಟ್ ಇಟ್ ಕ್ಯಾನ್ ಕಾಸ್ ಇರ್ರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್ ಆಗೋದು. ಈ ಹೃದಯ ನಮಗೋಸ್ಕರ ದಿವಸಕ್ಕೆ 1,00,000 ಸತಿ ನಡೀತಾ ಇದೆ, ನಾವು ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ನಡಿಬೇಕು ಅಂತ ಒಂದು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಾಮಾನ್ಯವಾಗಿ ಆರೋಗ್ಯ ಅಂತ ಬಂದ ತಕ್ಷಣ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇರೋದು ಹೃದಯ ಸಂಬಂಧಿ ಸಮಸ್ಯೆಗಳು, ಅದರಲ್ಲೂ ಯುವ ಸಮುದಾಯದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತದ ವಿಷಯ ಎಲ್ಲರನ್ನು ಬಹಳವಾಗಿ ಕಾಡ್ತಾ ಇದೆ. ಹಾಗಾಗಿ ಇಂದಿನ ನಮ್ಮ ಸಂಚಿಕೆಯಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಖ್ಯಾತನಾಮರಾಗಿರುವಂತಹ, ದೇಶ ವಿದೇಶಗಳಲ್ಲೂ ಹೆಸರುವಾಸಿಯಾಗಿರುವಂತಹ ಡಾಕ್ಟರ್ ರಾಹುಲ್ ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಇಂದು ಜಾಯ್ನ್ ಆಗಿದ್ದಾರೆ. ಇವರು ಜಯದೇವ ಆಸ್ಪತ್ರೆಯಲ್ಲಿ ಯಂಗ್ ಡಿವಿಷನ್, ಅಂದರೆ ಯುವ ಸಮುದಾಯದಲ್ಲಿ ಹೃದಯಾಘಾತ ಯಾಕೆ ಆಗ್ತಾ ಇದೆ ಎಂಬ ಸಂಶೋಧನೆಯನ್ನು ನಡೆಸುವ ಡಿವಿಷನನ್ನು ಪ್ರಾರಂಭಿಸಿ ಅಲ್ಲಿ ಸಾಕಷ್ಟು ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲದೆ ಪ್ರತಿದಿನ 5,000 to 6,000 ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ, ಅವ್ರ ಬಗ್ಗೆ ರಿಸರ್ಚನ್ನು ಮಾಡ್ತಾ ಇದ್ದಾರೆ. ಸೊ ಇಂಥ ಮಹಾನ್ ವ್ಯಕ್ತಿ ಇಂದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿರೋದು ನಮಗೆಲ್ಲರಿಗೂ ಬಹಳ ಸಂತೋಷ. ಸೊ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ಸೊ ಹೃದಯಕ್ಕೆ ಸಂಬಂಧಿಸಿದಂಗೆ ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಮುಂದಿನ ಸಂಚಿಕೆಗಳಲ್ಲಿ ವೈದ್ಯರು ನಿಮಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ನೀಡ್ತಾರೆ. ಸರ್, ಇವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ಬಟ್ ನಾವು ವೀಕ್ಷಕರಿಗೋಸ್ಕರ ಬೇಸಿಕ್ಕಿಂದ ವಿಷಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಮನುಷ್ಯ ಅಂದ ಮೇಲೆ ಅವನಿಗೆ ಪಂಚೇಂದ್ರಿಯಗಳು ಎಷ್ಟು ಇಂಪಾರ್ಟೆಂಟೋ ಹಾಗೆ ಹೃದಯ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಸೊ ನಮಗೆ ಒಬ್ಬ ಮನುಷ್ಯ ಅಂದಾಗ ಅವನಿಗೆ ಹೃದಯ ಯಾಕೆ ಬೇಕು, ಅದರ ಕಾರ್ಯ ಏನು, ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿ. ಕರೆಕ್ಟ್. ನಮ್ಮ ಜನಸಾಮಾನ್ಯರಲ್ಲಿ ಈ ಥರ ಒಂದು ಮಾಹಿತಿ ಇರಬೇಕನ್ನೋದು ಭಾಳ ಇಂಪಾರ್ಟೆಂಟು. ಈಗ ಹೇಳಬೇಕಂದ್ರೆ, ಒಬ್ಬರು ಮನುಷ್ಯನ ದೇಹದಲ್ಲಿ ಭಾಳಷ್ಟು ಆರ್ಗನ್ಸ್ ಅಂತ ಅಂತೀವಲ್ಲ, ಭಾಳಷ್ಟು ಆರ್ಗನ್ಸ್ಗಳು ಇರ್ತವೆ. ಅದು ಬ್ರೈನ್ ಆಗಿರ್ಬೋದು, ಸ್ಟಮಕ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಎಲ್ಲ ಆರ್ಗನ್ಗಳನ್ನು ನಾವು ಅದ್ರದ್ದೇ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನೋದು ಇದ್ದೇ ಇರ್ತದೆ. ಬಟ್ ಅವು ಎಲ್ಲದರಲ್ಲೂ ಹಾರ್ಟ್ ಯಾಕೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ, ಈಗ ಇವೆಲ್ಲ ಬೇರೆ ಆರ್ಗನ್ಸ್ ಏನಿದ್ದಾವೆ, ಬ್ರೈನು, ಕಿಡ್ನಿ, ಲಿವರು, ಎಲ್ಲ ಆರ್ಗನ್ಸ್ಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ರಕ್ತವನ್ನು, ಆ ರಕ್ತದಲ್ಲಿ ಆಕ್ಸಿಜನ್ನು ಮತ್ತು ನ್ಯೂಟ್ರಿಯೆಂಟ್ಸ್ ಅಂತ ಏನಂತೀವಿ, ಮಿನರಲ್ಸು, ನ್ಯೂಟ್ರಿಯೆಂಟ್ಸು, ಅದೆಲ್ಲ ಪ್ರತಿ ಆರ್ಗನ್ಗಳಿಗೆ ರಕ್ತ ಸಂಚಾರ ಆಗುವುದನ್ನೇ ಇದು ಹಾರ್ಟ್ನ ನೋಡ್ಕೊತದೆ. ಅಂದರೆ ಹಾರ್ಟ್ ಇಸ್ ಲೈಕ್ ಅ ಪಂಪ್. ಈ ಪಂಪ್ ಏನು ಮಾಡ್ತದೆ, ಅದ್ರ ಒಳಗೆ ಬಂದಿರೋ ಬ್ಲಡ್ಡನ್ನು, ಅಂದರೆ ಲಂಗ್ಸಲ್ಲಿ ಆಕ್ಸಿಜನ್ನ ಲೋಡ್ ಮಾಡಿಕೊಂಡು ಹಾರ್ಟಿಗೆ ಬಂದಿರುವ ಬ್ಲಡ್ಡನ್ನು, ಆ ರಕ್ತವನ್ನು ಈ ಹಾರ್ಟು ಪ್ರತಿಯೊಂದು ಆರ್ಗನ್ಸ್ಗಳಿಗೆ ಪಂಪ್ ಮಾಡ್ತದೆ. ಸೊ ಆ ಪಂಪ್ ಮಾಡಿದಾಗೇ ಆ ಆರ್ಗನ್ಸ್ಗಳು ಕೆಲಸ ಮಾಡೋದಕ್ಕೆ ಸಾಧ್ಯ. ಬೇರೆ ಆರ್ಗನ್ಸ್ಗಳು ಅದು ಕಾಮನ್ ಆಗಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಸ್ವಲ್ಪ ಹೊತ್ತು ರೆಸ್ಟ್, ಅಂದರೆ ಏನಾದರೂ ಆರ್ಗನ್ ವರ್ಕಿಂಗ್ ಏನಾದರೂ ಕಮ್ಮಿ ಆಯಿತು ಅಂದ್ರೂ ಅಷ್ಟು ಎಫೆಕ್ಟ್ ಇರಲಿಕ್ಕಿಲ್ಲ. ಬಟ್ ಈ ಹಾರ್ಟ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಈವನ್ ಅ ಫ್ಯೂ ಸೆಕೆಂಡ್ಸ್ ಅದು ಹಾರ್ಟ್ ಸ್ಟಾಪ್ ಆಯಿತು ಅಂತಂದರೆ ವಿ ನೋ ದಟ್ ಇಟ್ ಕ್ಯಾನ್ ಕಾಸ್ ಇರ್ರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್ ಆಗೋದು, ಆ ಥರ ಆರ್ಗನ್ ಡ್ಯಾಮೇಜ್ ಆಗೋದು, ಆ ಥರ ಎಲ್ಲ ಎಫೆಕ್ಟ್ ಇರ್ತದೆ. ಅದಕ್ಕೆ ಏನಂದರೆ, ಈ ಹಾರ್ಟ್ ಒಂದು 5 ಸೆಕೆಂಡು ನಮಗೆ ಅದೇನಾದರೂ ನಿಂತು ಹೋದರೆ ಇಟ್ ಕ್ಯಾನ್ ಹ್ಯಾವ್ ಅ ವೆರಿ ಡಿವ್ಯಾಸ್ಟೇಟಿಂಗ್ ಎಫೆಕ್ಟ್. ಅದಕ್ಕೆ ಹೇಳ್ಬೇಕಂದ್ರೆ ಹಾರ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಅಮಾಂಗ್ ದ ಇನ್ ದ ಬಾಡಿ. ಹೌದು ಹೌದು, ಅಂದರೆ ಒಂದು ದೇಹಕ್ಕೆ ಉಸಿರು ಅನ್ನೋದು ಎಷ್ಟು ಇಂಪಾರ್ಟೆಂಟು, ಸೊ ಹಾಗೆ ಹೃದಯ ಒಂದು ಕ್ಷಣ ತನ್ನ ಕೆಲಸ ನಿಲ್ಲಿಸಿದ್ರು ಮನುಷ್ಯನ ಜೀವನ ಹೆಂಗೋ ಅಲ್ಲೋಲ ಕಲ್ಲೋಲ ಅಂತಾನೆ ಹೇಳ್ಬೋದು. ಸೊ ಸರ್, ಇವಾಗ ಇನ್ನೊಂದು ಮಾತಂದ್ರೆ, ನಮ್ಮ ಜಯದೇವ ಮಾಜಿ ನಿರ್ದೇಶಕರಾದ ಡಾಕ್ಟರ್ CN ಮಂಜುನಾಥ್ ಸರ್ ಯಾವಾಗಲೂ ಹೇಳ್ತಾ ಇದ್ರು,
ಈ ಹೃದಯ ಹೇಗೆ ಅಂತಂದರೆ ಒಂದು ನಿಮಿಷಕ್ಕೆ ಅಪ್ರಾಕ್ಸಿಮೇಟ್ಲಿ ಒಂದು 75 ಸಾರಿ ಬೀಟ್ ಮಾಡ್ತದೆ. ಅಂದರೆ ಒಂದು ಗಂಟೆಯಲ್ಲಿ 4500 ಸತಿ ಬೀಟ್ ಮಾಡ್ತದೆ. ಅಂದರೆ ಒಂದು ದಿವಸದಲ್ಲಿ 1,00,000 ಸತಿ ಬೀಟ್ ಮಾಡ್ತದೆ. ಅಂದರೆ ಒಂದು ಸೆಕೆಂಡನ್ನು ಅದು ಸ್ಟಾಪ್ ಮಾಡಲಾರ್ದೇ ನಮಗೋಸ್ಕರ ನಮ್ಮ ಹೃದಯ 1,00,000 ಟೈಮ್ಸ್ ಇಟ್ ಬೀಟ್ಸ್ ಆರ್ ಇಟ್ ವಾಕ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಮ್ಮ ಸರ್ ಏನು ಹೇಳ್ತಿದ್ರು, ಈ ಹೃದಯ ನಮಗೋಸ್ಕರ ದಿವಸಕ್ಕೆ 1,00,000 ಸತಿ ನಡೀತಾ ಇದೆ, ನಾವು ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ನಡಿಬೇಕು ಅಂತನೋ ಒಂದು ಮಾತು ಪ್ರತಿಯೊಂದು ಅವರ ಮಾತಿನಲ್ಲಿ ಜನರಿಗೆ ತಿಳಿಸ್ತಾ ಇದ್ರು. ಸಚ್ ಸ್ವೀಟ್ ವರ್ಡ್ಸ್ ಆ್ಯಕ್ಚುಲಿ. ಎಷ್ಟು ಸಿಂಪಲ್ ಆಗಿ ಹೃದಯದ ರಕ್ಷಣೆ ನೀವು ಹೆಂಗೆ ಮಾಡ್ಕೊಬೋದು ಅನ್ನೋದನ್ನ ಜಸ್ಟ್ ಒಂದು ಲೈನಲ್ಲಿ ಅರ್ಧ ಗಂಟೆ ವಾಕ್ ಮಾಡಿ ನಿಮ್ಮ ಹೃದಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಸರ್, ಇವಾಗ ಹಾರ್ಟ್ ಬ್ಲಾಕೇಜ್ ಅಂತ ಹೇಳ್ತೀವಿ. ಸೊ ಯಾಕಾಗಿ ಹಾರ್ಟ್ ಬ್ಲಾಕೇಜು ಅಂದರೆ ಮತ್ತೆ ಹೇಗಾಗತ್ತದು, ಯಾಕಾಗತ್ತೆ? ಸೊ ಈ ನಾನು ಮುಂಚೆ ಏನು ಹೇಳಿದೆ, ಈ ನಮ್ಮ ಹೃದಯದ ಎಲ್ಲ ಅಂಗಾಂಗಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಬ್ಲಡ್ನ ತಲುಪಿಸೋದು ಈ ಹಾರ್ಟ್. ಬಟ್ ಹಾರ್ಟ್ಗೆನೂ ಬ್ಲಡ್ ಬೇಕಾಗುತ್ತೆ. ಅಂದರೆ ಹಾರ್ಟ್ ಈಸ್ ಮೇಡ್ ಅಪ್ ಆಫ್ ಅ ಮಸಲ್. ಅದು ಪಂಪು ಏನಿದೆ ಅದು ಮಸಲ್ಲಿಂದ ಮಾಡಿರೋ ಒಂದು ಪಂಪು. ಸೊ ಆ ಮಸಲ್ಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ನು ಆಕ್ಸಿಜನ್ನು ಬೇಕೇ ಬೇಕು. ಸೊ ಆ ಮಸಲ್ಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಂತ ಹೇಳಿ ಈ ಹೃದಯ ರಕ್ತನಾಳಗಳು ಇರ್ತವೆ. ಅಂದರೆ ಅದನ್ನು ಕೊರೋನರಿ ಆರ್ಟರೀಸ್ ಅಂತ ಕರಿತೀವಿ. ಸೊ ಒಂದೊಂದು ಮಸಲ್ಲು ಅಥವಾ ಒಂದೊಂದು ರೀಜನ್ ಆಫ್ ಮಸಲ್ಗಳಿಗೆ ಒಂದೊಂದು ಬ್ಲಡ್ ಪೈಪು ರಕ್ತವನ್ನು ಮುಟ್ಟಿಸ್ತದೆ. ಯಾವಾಗ ಆ ಬ್ಲಡ್ ಪೈಪಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜಸ್ ಆಗ್ತಾವೋ ಆವಾಗ ಆ ಪರ್ಟಿಕ್ಯುಲರ್ ಮಸಲ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿಯಾಗಿ ಆ ಮಸಲ್ಗೆ ಎದೆ ನೋವು ಅಂತ ಏನು ಹೇಳ್ತೀವಿ, ಆ ಮಸಲ್ಗೆ ಬ್ಲಡ್ ಸಪ್ಲೈ ಕಮ್ಮಿ ಆದಾಗ ಅದನ್ನ ಮಸಲ್ ಸ್ಟಾರ್ಟ್ ಸಫರಿಂಗ್, ಇಶ್ಕೀಮಿಯಾ ಅಂತಂತೀವಿ. ಅಂಥ ಟೈಮಲ್ಲಿ ಎದೆ ನೋವು ಬರೋದು. ಆಮೇಲೆ ತೀರಾ 100% ಅದು ಬ್ಲಾಕ್ ಆದಾಗ ಆ ಮಸಲ್ ಪೂರ್ತಿ ಡ್ಯಾಮೇಜ್ ಆಗಿ ಇದಾಗ್ಬಿಟ್ಟಾಗ ಅದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಸೊ ಹೃದಯ ಬ್ಲಾಕೇಜ್ ಅಂತ ಅಂದರೆ ಇಟ್ ಈಸ್ ಮೇನ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್. ಯಾವಾಗ ಕೊಲೆಸ್ಟ್ರಾಲ್ ನಮ್ಮ ಹೃದಯ ರಕ್ತನಾಳದ ಒಳಗೆ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಸ್ಟಾರ್ಟ್ ಆಗ್ತದೋ, ಸ್ಲೋ ಆಗಿ ಆ ಕೊಲೆಸ್ಟ್ರಾಲ್ ಬಿಲ್ಡಪ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ನ ಕಮ್ಮಿ ಮಾಡಿ ಆವಾಗ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗ್ತದೆ. ಈ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಯಾಕಾಗುತ್ತೆ ಅಂದರೆ ನಾವು ಸೇವಿಸೋ ಫುಡ್ಡ ಅಥವಾ ಲೈಫ್ ಸ್ಟೈಲ, ಏನದು ಕಾರಣ? ಕರೆಕ್ಟ್. ಈಗ ಕಾರಣಗಳ ಬಗ್ಗೆ ಮಾತಾಡುವಾಗ ಒಂದೇನೆಂದರೆ, ಈಗ ಸಾಮಾನ್ಯ ಅಥವಾ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಯಾವಾಗಲೂ ಅದು ಪ್ರತಿಯೊಬ್ಬರಿಗೆ ಗೊತ್ತಿರೋ ಮಾತು. ಶುಗರು, BP, ಕೊಲೆಸ್ಟ್ರಾಲು, ವಯಸ್ಸು, ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತದೆ ಅನ್ನೋದು ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಮಾತು. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ. ಈಗ ಈ ಇತ್ತೀಚೆಗೆ ಈ ಭಾಳಷ್ಟು ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ಸು ಅಥವಾ ಹಾರ್ಟ್ ಅಟ್ಯಾಕ್ ನಂಬರ್ಸ್, ಎಸ್ಪೆಷಲಿ ಕೊರೋನಾ ಇನ್ಫೆಕ್ಷನ್ ಎಲ್ಲ ಆದಮೇಲೆ ಈ ಥರ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾಯಿದೆ ಅಂತೆಲ್ಲ ಡಿಸ್ಕಷನ್ ಬಂದಾಗ ಆವಾಗ ಈ ಥರ ಹೊಸ ರಿಸ್ಕ್ ಫ್ಯಾಕ್ಟರ್ಸ್ ಏನಕ್ಕೆ ಈ ಥರ ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಿದೆ ಅಂತ ಅನ್ನೋದು ಅದ್ರ ಬಗ್ಗೆ ನಾವು ಭಾಳಷ್ಟು ರಿಸರ್ಚ್ ಮಾಡಿದ್ವಿ. ಸೊ ಅದರಲ್ಲಿ ನೋಡ್ಬೇಕಂದ್ರೆ ಸಮ್ ಆರ್ ಆ್ಯಸ್ ಸಿಂಪಲ್ ಆ್ಯಸ್ ಎಕ್ಸ್ಟ್ರೀಮ್ ಸ್ಟ್ರೆಸ್, ಲೈಫ್ ಸ್ಟೈಲು, ಲ್ಯಾಕ್ ಆಫ್ ಸ್ಲೀಪ್. ಅಷ್ಟು ಸಿಂಪಲ್ ಆಗಿರೋ ಒಂದು ಮಾತು. ಲೈಕ್ ಫಾರ್ ಎಕ್ಸಾಂಪಲ್, ನಾವು ಜಯದೇವ ಹಾಸ್ಪಿಟ್ಲಲ್ಲಿ ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಸ್ಟಡಿ ಮಾಡುವಾಗ ಒಂದು ನೋಡಿದ್ವಿ. ನಾನೇನು 5,000 ಪೇಷಂಟ್ ಬಗ್ಗೆ ಹೇಳಿದೆ, ಅದರಲ್ಲಿ 30% ಜನ ಡ್ರೈವರ್ಸ್ ಆಗಿದ್ರು, ಕ್ಯಾಬ್ ಡ್ರೈವರ್ಸ್. ಅದು ಯಾಕೆ ಅಂತ ನೀವು ಸಿಂಪಲ್ಲಾಗಿ ಯೋಚನೆ ಮಾಡಿದ್ರೆ, ಈ ಏನು ಹೊಸ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಅದ್ರ ಬಗ್ಗೆ ಮಾತಾಡ್ತೀವೋ ಅದೆಲ್ಲ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಆ ಜನರಲ್ಲಿ ಕಾಣಿಸ್ಕೊಂಬರ್ತದೆ. ಫಾರ್ ಎಕ್ಸಾಂಪಲ್, ಲ್ಯಾಕ್ ಆಫ್ ಸ್ಲೀಪ್. ರಾತ್ರಿ ಟೈಮ್ ಏರ್ಪೋರ್ಟ್ ಪಿಕಪ್ಪು, ಡ್ರಾಪು ಹಂಗಿದ್ದದಕ್ಕೆ ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್ ಸ್ಲೀಪ್. ಎರಡನೇದೇನೆಂದರೆ, ಬೆಳಿಗ್ಗೆ ಇಮಿಡಿಯೇಟ್ ಅರ್ಲಿ ಮಾರ್ನಿಂಗ್ ಶಿಫ್ಟಿಗೆ ಹೋಗ್ಬೇಕಂತಂದರೆ ಬ್ರೇಕ್ಫಾಸ್ಟ್ನ ಮಿಸ್ ಮಾಡೋದು. ಮೂರನೇದೇನು, ರೋಡ್ ಸೈಡ್ ಈಟ್ರೀಸ್ ಅಂತಲ್ಲಿ. ರೋಡ್ ಸೈಡ್ ಈಟ್ರೀಸಲ್ಲಿ ಒಂದು ನಾವೇನು ಕಾಮನ್ ಆಗಿ ಕಂಡು ಬಂದ್ವಿ ಅಂತಂದರೆ, ಬಹಳಷ್ಟು ಕಡೆ, ಅಂದರೆ ಎಲ್ಲ ಕಡೆ ಅಂತಲ್ಲ, ಬಹಳಷ್ಟು ಕಡೆ ರೀಯೂಸ್ ಆಫ್ ಕುಕಿಂಗ್ ಆಯಿಲ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ರೀಯೂಸ್ ಆಫ್ ಕುಕಿಂಗ್ ಆಯಿಲ್ ಇಸ್ ಬಿಕಮ್ ಒನ್ ಆಫ್ ಅ ವೆರಿ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್ಸ್ ಇನ್ ಅವರ್ ಪಾಪ್ಯುಲೇಷನ್, ಇಂಡಿಯನ್ ಪಾಪ್ಯುಲೇಷನಲ್ಲಿ. ಯಾವಾಗ ನಾವು ಕುಕಿಂಗ್ ಆಯಿಲ್ನ ಮತ್ತೆ ಯೂಸ್ ಮಾಡ್ತೀವೋ ಆವಾಗ ಅದು ನಾವು ಸನ್ಫ್ಲವರ್ ಆಯಿಲು, ಗ್ರೌಂಡ್ನಟ್ ಆಯಿಲ್ ಯಾಕೆ ಒಳ್ಳೇದಂತಂತಂದರೆ ಅದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರ್ತದೆ. ಬಟ್ ಯಾವಾಗ ನಾವು ಅದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ನ ಮತ್ತೆ
ಆಯಿಲ್ನ ಯೂಸ್ ಮಾಡ್ತೀವೋ ಆವಾಗ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ವಿಲ್ ಬಿಕಮ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. ಆ ಸ್ಯಾಚುರೇಟೆಡ್ ಕೊಲೆಸ್ಟ್ರಾಲ್ ವಿಲ್ ಕಾಸ್ ಹಾರ್ಟ್ ಪ್ರಾಬ್ಲಮ್ಸ್. ಸೊ ನಮ್ಮ ಕಮಿಂಗ್ ಬ್ಯಾಕ್ ಟು ನಮ್ಮ ಡ್ರೈವರ್ ಪಾಪ್ಯುಲೇಷನ್ ಅಲ್ಲಿ ಮಾತಾಡ್ಬೇಕಂದ್ರೆ ರೋಡ್ ಸೈಡ್ ಈಟ್ರೀಸ್ ಅಲ್ಲಿ ಇದು ಮಾಡೋದು. ನಾಲ್ಕನೇದು ಏನಂತಂದ್ರೆ ರಾತ್ರಿ ಟೈಮು ಓವರ್ ಟೈಮ್ ಕೆಲಸ ಮಾಡಬೇಕು ದುಡ್ಡು ಗಳಿಸೋಕ್ಕೋಸ್ಕರ ಅಂತಂದಾಗ ಏನು ಮಾಡ್ತಾರೆ, ನಿದ್ದೆ ಬರ್ಬೋದು ಅಂತ ಹೇಳಿ ಸ್ಮೋಕ್ ಮಾಡೋದು ಅಥವಾ ಏನಾದರೂ ಗುಟ್ಕಾ ಆ ಥರ ಸೇವನೆ ಮಾಡೋದು. ಸೊ ಇದು ಎಲ್ಲ ಸೇರಿ ಕಂಪ್ಲೀಟ್ಲಿ. ಆಮೇಲೆ ಭಾಳಷ್ಟು ಸತಿ ಏನು ನೋಡ್ತೀವಿ, ರಾತ್ರಿ 10 ಗಂಟೆ 11 ಗಂಟೆಗೆ ಮನೆಗೆ ಹೋಗಿ ಹೆವಿ ಊಟ ಮಾಡೋದು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟು ಇಲ್ಲ, ಮಧ್ಯಾಹ್ನ ಲಂಚು ಟೈಮಿಂಗ್ ಇದು. ಆಮೇಲೆ ಯಾವಾಗ ನಾವು ಎಲ್ಲದಕ್ಕಿಂತ ಕಮ್ಮಿ ಊಟ ಮಾಡಬೇಕು, ರಾತ್ರಿ 10 ಗಂಟೆ ಆದಮೇಲೆ, ಅಂಥ ಟೈಮ್ ದೇ ಹ್ಯಾವ್ ದ ಬೆಸ್ಟ್ ಮೀಲ್ ಆಫ್ ದ ಡೇ. ಸೊ ಇವೆಲ್ಲ ಪಾಯಿಂಟ್ಸು ನಾವು ನಮ್ಮ ಕ್ಯಾಬ್ ಡ್ರೈವರ್ ಪಾಪ್ಯುಲೇಷನಲ್ಲಿ ಕಂಡು ಬರ್ತೀವಿ. ಅದಕ್ಕೆ ದೀಸ್ ಆರ್ ಸಮ್ ಆಫ್ ದ ಸಿಂಪಲ್ ರಿಸ್ಕ್ ಫ್ಯಾಕ್ಟರ್ಸ್. ಅದಕ್ಕೇನು ಬಹಳ ದೊಡ್ಡ ಸೈಂಟಿಫಿಕ್ ರಿಸರ್ಚ್ ಅನ್ನೋದಿಲ್ಲ. ನಾವು ಯಾವಾಗ ಈ ಲೈಫ್ ಸ್ಟೈಲ್ನ ಅಬ್ಸರ್ವ್ ಮಾಡ್ತೀವೋ ಆವಾಗಲೇ ನಮಗೆ ಗೊತ್ತಾಗೋದು. ಸೊ ದೋಸ್ ಆರ್ ಫ್ಯೂ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ವಿ ಹ್ಯಾವ್ ಫೌಂಡ್ ಇನ್ ದಿಸ್ ಪಾಪ್ಯುಲೇಷನ್. ಸೊ ಇವಾಗ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಬ್ಲಾಕೇಜ್ ಎರಡಕ್ಕೂ ಏನು ವ್ಯತ್ಯಾಸ ಇರುತ್ತೆ? ನಾ ಹೇಳ್ದಂಗೆ ಹೃದಯ ಒಂದು ಮಸ್ಕ್ಯುಲರ್ ಆರ್ಗನ್. ಅಂದರೆ ಒಂದು ಹಾರ್ಟ್ ಅಂತಂದಾಗ ಇಟ್ ಈಸ್ ಮೇಡ್ ಅಪ್ ಆಫ್ ಮಲ್ಟಿಪಲ್ ಹಾರ್ಟ್ ಮಸಲ್ಸ್. ಈ ಹಾರ್ಟ್ ಮಸಲ್ಸ್ಗೆ ಬ್ಲಡ್ ಸಪ್ಲೈ ಕೊಡುವುದು ನಮ್ಮ ಹೃದಯ ರಕ್ತನಾಳ. ಅದನ್ನು ನಾವು ಕೊರೊನರಿ ಆರ್ಟರೀಸ್ ಅಂತ ಕರಿತೀವಿ. ಅಂತಹದು ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಹಾರ್ಟ್ ಇಲ್ಲಿ ಈ ಪೊಸಿಷನಲ್ಲಿ ಹಾರ್ಟ್ ಇದ್ದಾಗ ಇಟ್ ಇಸ್ ಸಪ್ಲೈಡ್ ಬೈ 3 ಮೇನ್ ಆರ್ಟರೀಸ್. ಲೆಫ್ಟಲ್ಲಿ 2, ರೈಟಲ್ಲಿ 1, 3 ಪೈಪು. ಒಂದೊಂದು ಪೈಪು ಒಂದೊಂದು ಏರಿಯಾಗೆ ಬ್ಲಡ್ ಸಪ್ಲೈ ಕೊಡ್ತದೆ. ಯಾವಾಗ ಈ ಮೇನ್ 3 ಪೈಪಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಸ್ಟಾರ್ಟ್ ಆಗುತ್ತೋ ಆವಾಗ ಆ ಏರಿಯಾಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಕಮ್ಮಿ ಆಗ್ತದೆ. ಸೊ ಅದು ಬೇಸಿಕ್ಲಿ ಈಗ ಎದೆ ನೋವು ಅಥವಾ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಏನಂದರೆ, ಈ ಹಾರ್ಟ್ ಪೈಪಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಆಗಿ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ಲಿ ಕಮ್ಮಿ ಆಗ್ತದೋ ಆ ಟೈಮಲ್ಲಿ ಹಾರ್ಟ್ ಮಸಲ್ಗೆ ಬ್ಲಡ್ ಸಪ್ಲೈ ಬರಲಾರ್ದೇ ಅಂತಹ ಟೈಮಲ್ಲಿ ಎದೆ ನೋವು ಬರೋದು, ಹಾರ್ಟ್ ಅಟ್ಯಾಕ್ ಬರೋದು ಹಂಗಾಗ್ತದೆ. ಹೃದಯ ವೈಫಲ್ಯ ಅಂದರೆ ಏನು? ಸೊ ಹೃದಯಘಾತ ಅಂದರೆ ಬ್ಲಡ್ ಸಪ್ಲೈ ಕಟ್ ಆಫ್ ಆಗಿ ಆ ಹಾರ್ಟ್ ಮಸಲ್ ಡ್ಯಾಮೇಜ್ ಆದಾಗ ಅದನ್ನು ಹೃದಯಘಾತ ಅಂತ ಕರಿತೀವಿ. ಅದ್ರ ನೆಕ್ಸ್ಟ್ ಎಫೆಕ್ಟ್ ಏನಂತಂದರೆ, ಈ ಹಾರ್ಟ್ ಮಸಲು ಈಗ 3 ಭಾಗ ಮಸಲ್ ಇತ್ತಂತಂದರೆ ಅದರಲ್ಲಿ 2 ಭಾಗ ಮಸಲು ಬ್ಲಡ್ ಸಪ್ಲೈ ಸ್ಟಾಪ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು. ಸೊ ಹಾರ್ಟ್ ಅಟ್ಯಾಕ್ಲಿಂದ ಏನಾಯಿತು, ಆ ಮಸಲ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಯಿತು. ಸೊ ಈಗ ಉಳ್ಕಿರೋದು ಇಷ್ಟೇ ಭಾಗ. ಸೊ ಅವಾಗ ಏನಾಗ್ತದೆ, ಓವರ್ ಆಲ್ ಹಾರ್ಟ್ ಪಂಪಿಂಗ್ ಏನು ಈ ಥರ ಪಂಪ್ ಮಾಡಬೇಕು, ಅದರಲ್ಲಿ 2 ಭಾಗ ಇಲ್ಲ ಒಂದೇ ಭಾಗ ಪಂಪ್ ಮಾಡ್ತಿದೆ. ಆವಾಗ ಹಾರ್ಟ್ ಪಂಪ್ ವೀಕ್ ಆಗ್ತದೆ. ಹಾರ್ಟ್ ಪಂಪ್ ವೀಕ್ ಆದಾಗ ಏನಂದರೆ ಬ್ಲಡ್ ಸರ್ಕ್ಯುಲೇಷನ್, ಈ ಹಾರ್ಟ್ ಕೆಲಸ ಏನು ಎಲ್ಲ ಅಂಗಾಂಗಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ನ ತಲುಪಿಸೋದು. ಸೊ ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿಯಾಗಿ ಹೃದಯ ಅಂಗಾಂಗಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿಯಾಗಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಆದಾಗ ಅದನ್ನು ನಾವು ಹೃದಯ ವೈಫಲ್ಯ ಅಂತ ಕರಿತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಹೃದಯ ವೈಫಲ್ಯ ಬರೀ ಹಾರ್ಟ್ ಅಟ್ಯಾಕ್ಲಿಂದನೇ ಆಗಬೇಕಂತ ಇಲ್ಲ. ದೆರ್ ಆರ್ ಸಮ್ ಅದರ್ ರೀಸನ್ಸ್. ಒಂದೊಂದು ಸತಿ ಹಾರ್ಟ್ ಮಸಲ್ ತೀರಾ ಅನ್ಕಂಟ್ರೋಲ್ಡ್ ಶುಗರ್ ಇರೋರಿಗೆ ಅಥವಾ ಭಾಳ ಎಕ್ಸೆಸಿವ್ ಆಗಿ ಆಲ್ಕೋಹಾಲ್ ಸೇವನೆ ಇರೋರಿಗೆ ಒಂದೊಂದು ಸತಿ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಅಂದರೆ ಅಂಥವರಿಗೆ ಹಾರ್ಟ್ ಮಸಲ್ ತನ್ನಷ್ಟಾನೇ ವೀಕ್ ಆಗಿಬಿಡ್ತದೆ. ಅಂಥವರಿಗೆ ನಾವು ಆಂಜಿಯೋಗ್ರಾಮ್ ಮಾಡಿ ನೋಡಿದಾಗ ಬ್ಲಾಕೇಜು ಇರಲ್ಲ, ಬಟ್ ಹಾರ್ಟ್ ಮಸಲ್ ವೀಕ್ ಆಗಿರ್ತದೆ. ಸೊ ಅಂತಹ ಕೇಸಸಲ್ಲಿನೂ ಹೃದಯ ವೈಫಲ್ಯತೆ ಕಂಡು ಬರ್ಬೋದು. ಓಕೆ ಓಕೆ. ಸೊ ಅಂದರೆ ಎರಡಕ್ಕೂ ಇದು ಟ್ರೀಟ್ಮೆಂಟ್ ಸೇಮ್ ಇರುತ್ತಾ ಹೇಗೆ? ಅದೇ. ಸೊ ಹೃದಯ ವೈಫಲ್ಯತೆ ಅಂತಂದು ನಾವು ಕಂಡು ಬಂದಾಗ ಅಥವಾ ಡಯಾಗ್ನೋಸ್ ಮಾಡಿದಾಗ ಫಸ್ಟ್ ಏನಂದರೆ ನಾವು ಅದು ಯಾವುದ್ರಲ್ಲಿಂದ ಆಗಿದೆ ಅಂತ ಅನ್ನೋದು ಕಂಡುಹಿಡಬೇಕು. ಅದು ಬ್ಲಾಕೇಜಿಂದ ಹಾರ್ಟ್ ವೀಕ್ ಆಗಿದೆಯೋ ಅಥವಾ ಬ್ಲಾಕೇಜ್ ಇರಲಾರ್ದೇ ಹಾರ್ಟ್ ವೀಕ್ ಆಗಿದೆಯೋ ಅಂತ ಅನ್ನೋದು ಕಂಡು ಬರಬೇಕು. ಅದು ಎಲ್ಲರಿಗಿಂತ ಇಂಪಾರ್ಟೆಂಟ್. ಹಾರ್ಟ್ ಬ್ಲಾಕೇಜ್ಲಿಂದ ಕಮ್ಮಿ ಆಗಿದೆ ಅಂತಂದರೆ ಆವಾಗ ಫಸ್ಟ್ ನಾವು ಹಾರ್ಟ್ ಬ್ಲಾಕೇಜ್ನ ಸರಿಪಡಿಸಿದ್ರೆ ಇಮಿಡಿಯೇಟ್ಲಿ ಹಾರ್ಟ್ ಪಂಪಿಂಗ್ ಇಂಪ್ರೂವ್ ಆಗೋ ಸಾಧ್ಯತೆ ಇರ್ತದೆ. ಬಟ್ ಬ್ಲಾಕೇಜ್ ಇಲ್ಲ ಅಂದ್ರೂ ಹಾರ್ಟ್ ಮಸಲ್ ವೀಕ್ ಆಗಿದೆ ಅಂತಂದರೆ ಅದು ಸ್ವಲ್ಪ ಬೇರೆನೇ ರೀತಿಯ ಟ್ರೀಟ್ಮೆಂಟ್ ಇರ್ತದೆ. ಅದು ಬಿಟ್ಟರೆ ಬೇರೆ ಈಗ ಹಾರ್ಟ್ ಪಂಪಿಂಗ್ ವೀಕ್ ಆದಾಗ ಎಲ್ಲರಿಗಿಂತ ಮೋಸ್ಟ್ ಕಾಮನ್ ನಾವು ಕಂಡು ಬರೋದೇನೆಂದರೆ ಬ್ರೆತ್ಲೆಸ್ನೆಸ್, ಉಸಿರಾಟದ ತೊಂದರೆ. ಅವಾಗ ಏನಾಗ್ತದೆ, ಈಗ ಹಾರ್ಟ್ ಪಂಪ್ ಮಾಡ್ತಿಲ್ಲ ಅಂತಂದಾಗ ಈಗ ಒಂದು ವಾಟರ್ ಟ್ಯಾಂಕಲ್ಲಿ ನಾವು ಟ್ಯಾಪ್ ಕ್ಲೋಸ್ ಮಾಡಿಬಿಟ್ರೆ ಏನಾಗ್ತದೆ, ಎಲ್ಲ ನೀರು ಕಲೆಕ್ಟ್ ಆಗಿ ಓವರ್ಫ್ಲೋ ಆಗ್ತದೆ. ಸೊ ಅದರಲ್ಲಿ ಹೃದಯ ವೈಫಲ್ಯತೆಯಲ್ಲಿ ಏನಂದರೆ ಹಾರ್ಟ್ ಪಂಪಿಂಗ್ ವೀಕ್ ಆಗ್ತಿದೆ ಅಂದರೆ ನೀರೆಲ್ಲ ಕಟ್ಕೊಂಡು ವಾಟರ್ ಓವರ್ಫ್ಲೋ ಆದಂಗೆ ಅದು ಹೋಗಿ ಲಂಗ್ಸಲ್ಲಿ ಕಟ್ಕೊತದೆ.
ಸೊ ಲಂಗ್ಸಲ್ಲಿ ನೀರು ಕಟ್ಕೊಂಡಾಗ ನಮಗೆ ಬ್ರೆತ್ಲೆಸ್ನೆಸ್ಸು, ಉಸಿರಾಟದ ತೊಂದರೆ ಆಗೋದು. ಆಮೇಲೆ ಇನ್ನೂ ಅದಕ್ಕಿಂತನೂ ಜಾಸ್ತಿ ನೀರು ಕಲೆಕ್ಟ್ ಆಗೋದು ಸ್ಟಾರ್ಟ್ ಆದಾಗ ಕಾಲು ಊತ ಬರೋದು, ಮುಖ ಊತ ಬರೋದು. ಸೊ ಆ ಥರ ಸಿಮ್ಟಮ್ಸ್ ಕಂಡು ಬರ್ತದೆ. ಸೊ ಅಂಥ ಟೈಮಲ್ಲಿ ಏನಂದರೆ ಈ ಹಾರ್ಟ್ ಪಂಪಿಂಗ್ ಇಂಪ್ರೂವ್ ಮಾಡೋ ಔಷಧಿಗಳು, ಅದರ ಜೊತೆಗೆ ನಮ್ಮ ಮೈಯಲ್ಲಿರೋ ನೀರನ್ನ ಕ್ಲಿಯರ್ ಮಾಡೋ ಔಷಧಿನ, ಅದನ್ನು ನಾವು ಡಯೋರೆಟಿಕ್ಸ್ ಅಂತ ಕರಿತೀವಿ. ಅಂಥ ಔಷಧಿಗಳನ್ನೆಲ್ಲ ಕೊಟ್ಟು ಹಾರ್ಟ್ ಪಂಪಿಂಗ್ ಇಂಪ್ರೂವ್ಮೆಂಟು, ಹಾರ್ಟ್ ರೇಟ್ ಕಂಟ್ರೋಲ್ ಇಂಪ್ರೂವ್ಮೆಂಟು ಅಂಥವಕ್ಕೆಲ್ಲ ಮೆಡಿಸಿನ್ಸ್ನ ಕೊಟ್ಟು ಆವಾಗ ನಾವು ಮೆಡಿಸಿನ್ಸಲ್ಲಿನೂ ಮ್ಯಾನೇಜ್ ಮಾಡ್ತೀವಿ. ಯುವ ಜನರಲ್ಲಿ ಹೃದಯಾಘಾತ ಯಾಕೆ ಹೆಚ್ಚಾಗ್ತಾ ಇದೆ, ಅದರಲ್ಲೂ ಶಾಲಾ ಮಕ್ಕಳನ್ನು ಸೇರಿದಂತೆ? ಇನ್ನು ಮದುವೆ ಆಗಿರಲ್ಲ, ಇನ್ನು ಫಿಟ್ನೆಸ್ ಇರುತ್ತೆ, ಎಲ್ಲ ಇರುತ್ತೆ, ಅಂಥದ್ರಲ್ಲೂ ಹೃದಯಾಘಾತ ಕಾಣಿಸ್ಕೊಳತ್ತಲ್ಲ, ಯಾಕಾಗಿ? ಸೊ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಷಿಯೇಟ್ ಏನು ಮಾಡಬೇಕಂದ್ರೆ, ತೀರಾ ಕಡಿಮೆ ವಯಸ್ಸು ಅಂದರೆ 15ಕ್ಕಿಂತ ಕಮ್ಮಿ ವಯಸ್ಸಲ್ಲಿ ಒಂದೊಂದ್ಸತಿ ಸಡನ್ ಡೆತ್ತನ್ನು ಯಾವಾಗ ನೋಡ್ತೀವೋ ಅದು ಒಂದು ರೀತಿ ಬೇರೆ ಕ್ಯಾಟಗರಿದಲ್ಲಿ ಬರ್ಬೋದು. ಈ 20ರಿಂದ 40, 20ರಿಂದ 50 ವಯಸ್ಸಲ್ಲಿ ಏನು ಎಂಗೇಜ್ ಹಾರ್ಟ್ ಅಟ್ಯಾಕ್ ಅಂತಂತೀವೋ ಅದು ಬೇರೆ ಕಾರಣದಿಂದ ಬರ್ಬೋದು. ತೀರಾ ಯಂಗ್ ಏಜ್ ಅಂದರೆ 15ಕ್ಕಿಂತ ಕಮ್ಮಿ ಏಜಲ್ಲಿದ್ದಾಗ ಭಾಳಷ್ಟು ಸತಿ ಈ ಹುಟ್ಟಿದಾಗಿಂದನೇ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಹುಟ್ಟಿದಾಗಿಂದನೇ ಬರುವ ಒಂದೊಂದು ಬಗೆಯ ಹಾರ್ಟ್ ಕಾಯಿಲೆಗಳಿರ್ತವೆ. ಅಂಥ ಹಾರ್ಟ್ ಕಾಯಿಲೆಗಳಲ್ಲಿ ಈ ಥರ ಸಡನ್ ಡೆತ್ ಆಗೋದನ್ನು ನಾವು ಕಂಡುಬರ್ಬೋದು. ಅದನ್ನು ಫಾರ್ ಎಕ್ಸಾಂಪಲ್ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಭಾಳಷ್ಟು ಸತಿ ನಾವು ನ್ಯೂಸ್ ಪೇಪರಲ್ಲಿ ಓದುವಾಗ ನೋಡ್ತಿರ್ತೀವಿ, ಒಬ್ಬನ ಹುಡುಗನ ಅವರು PT ಟೀಚರು ಒಂದು 5 ರೌಂಡ್ ಹಾಕಕ್ಕೆ ಹೇಳಿದ್ರು, 4ನೇ ರೌಂಡ್ ಓಡೋಷ್ಟಿಗೆ ಸಡನ್ನಾಗಿ ಕುಸಿದು ಬಿದ್ದು ಸತ್ತೋದ ಅಂತ. ಸೊ ಅದರಲ್ಲಿ ಏನಂದರೆ ಇದು ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಅಂದರೆ ಹಾರ್ಟ್ ಮಸಲ್ಲು ವೆರಿ ಅಬ್ನಾರ್ಮಲ್ ಆಗಿ ಅದು ಬೆಳ್ಕೊಳಕ್ಕೆ ಸ್ಟಾರ್ಟ್ ಆಗಿ ಅದರಲ್ಲಿ ರಕ್ತ ಕಲೆಕ್ಟ್ ಆಗೋಷ್ಟು ಜಾಗನೂ ಇರಲಾರ್ದೇ ಅಷ್ಟು ದಪ್ಪ ಆಗಿ ಅದರಿಂದ ಸಡನ್ ಡೆತ್ ಆಗೋದನ್ನು ಕಂಡುಬರ್ತೀವಿ. ಸೊ ಅವು ಒಂದು ರೀತಿ ಬೇರೆ ಕ್ಯಾಟಗರಿದಲ್ಲೇ ಬರ್ತವೆ. ಅದರಲ್ಲಿ ಬಹಳಷ್ಟು ಕೇಸಸ್ಸಲ್ಲಿ ಇಟ್ ಈಸ್ ಕಂಜನೈಟಲ್ ಹಾರ್ಟ್ ಡಿಸೀಸ್, ಅಂದರೆ ಹುಟ್ಟಿದಾಗಿಂದ ಬಂದಿರೋ ಕಾಯಿಲೆಗಳು. ಸೊ ಅದು ಬೇರೆ. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ಈ 20ರಿಂದ 40 ವಯಸ್ಸಲ್ಲಿ ಕಂಡುಬರೋ ಯುವ ವಯಸ್ಕರಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಅನ್ನೋದಕ್ಕೆ ಅದರಲ್ಲಿ ದೇರ್ ಆರ್ ಸರ್ಟನ್ ಡಿಫ್ರೆಂಟ್ ರಿಸ್ಕ್ ಫ್ಯಾಕ್ಟರ್ಸ್. ಅದರಲ್ಲಿ ಫಸ್ಟ್ ಏನಂತಂದರೆ ಈ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಖುದ್ದು ಅವರು ಒಂದು ಹಾರ್ಟ್ ಅಟ್ಯಾಕ್ ರಿಸ್ಕ್ ಕ್ಯಾಲ್ಕುಲೇಟರ್ ಅಂತ ಇದೆ. ಆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕ್ಯಾಲ್ಕುಲೇಟರಲ್ಲಿ ಎಲ್ಲ ನಾವು ನಮ್ಮ ಏಜು, ತೂಕ, BP ಎಲ್ಲ ಎಂಟ್ರ್ ಮಾಡಬೇಕು. ವೆಬ್ಸೈಟಲ್ಲಿ ಇರ್ತದೆ. ಅದು ಎಂಟ್ರ್ ಮಾಡಿದಾಗ ಅದು ನಮ್ಮ ಮುಂದಿನ 10 ವರ್ಷದಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಎಷ್ಟಿದೆ ಅಂತ ನಮಗೆ ತಿಳಿಸ್ತದೆ. ಸೊ ನಾವೆಲ್ಲ ಎಂಟ್ರ್ ಮಾಡಿ ಓಕೆ ಅಂತ ಕೊಟ್ಟಾಗ ಒಂದು ಪರ್ಸೆಂಟೇಜ್ ಬರ್ತದೆ. ಬಟ್ ಅದ್ರ ಕೆಳಗಡೆ ಒಂದು ಬಾಕ್ಸ್ ಇರ್ತದೆ. ಭಾಳಷ್ಟು ಜನ ಆ ಬಾಕ್ಸ್ನ ಮಿಸ್ ಮಾಡಿರ್ತಾರೆ. ಆ ಬಾಕ್ಸ್ ಏನು ಹೇಳ್ತದೆ ಅಂತಂದರೆ ಸೌತ್ ಏಷ್ಯನ್ ಇಂಡಿಯನ್ ರೇಸ್, ಅಂದರೆ ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್, ಈ ಜನಾಂಗದವರಿಗೆ ಈ ರಿಸ್ಕ್ ಕ್ಯಾಲ್ಕುಲೇಟರ್ ಅಂಡರ್ ಎಸ್ಟಿಮೇಷನ್ ಇದೆ ಅಂತನ್ನೋದು ಹೇಳ್ತಾರೆ. ಅಂದರೆ ನಿಮಗೆ ಈ ರಿಸ್ಕ್ ಕ್ಯಾಲ್ಕುಲೇಟರ್ ಏನು ಹೇಳ್ತದೆ ಅದಕ್ಕಿಂತನೂ ಡಬಲ್ ರಿಸ್ಕ್ ನಿಮಗಿದೆ ಅಂತನೋ ಒಂದು ಪಾಯಿಂಟ್ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ವೆಬ್ಸೈಟಲ್ಲಿ ಇದೆ. ಸೊ ಅಂದರೆ ಏನು, ನಮ್ಮ ಎಥನಿಸಿಟಿ ಅಂದರೆ ನಮ್ಮ ಜೆನೆಟಿಕ್ ರೇಸ್, ಈ ಇಂಡಿಯಾ, ಪಾಕಿಸ್ತಾನ ನಾವೆಲ್ಲ ಏನು ಬರ್ತೀವೋ, ಸೊ ನಮಗೆ ಇಡೀ ಜಗತ್ತಿನಲ್ಲಿ ಬೇರೆ ಈ ವೆಸ್ಟರ್ನ್ ಪಾಪ್ಯುಲೇಷನ್ನು ಅಂಥವ್ರನ್ನ ಕಂಪೇರ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ನಮ್ಮ ಜನರಲ್ಲಿ ಜಾಸ್ತಿ ಇದೆ ಆ್ಯಕ್ಚುಲಿ. ಸೊ ಆಮೇಲೆ ಈ ಆ್ಯಾವ್ರೇಜ್ ಏಜ್ ಆಫ್ ಫಸ್ಟ್ ಹಾರ್ಟ್ ಅಟ್ಯಾಕನ್ನು ನೋಡ್ತೀವಿ. ಅದರಲ್ಲಿ ನೋಡಿದ್ರೆ ಈ ಆ್ಯಾವ್ರೇಜ್ ಏಜ್ ಆಫ್ ಹಾರ್ಟ್ ಅಟ್ಯಾಕ್ಸ್ ನೀವು ವೆಸ್ಟರ್ನ್ ಪಾಪ್ಯುಲೇಷನ್ ಅಮೆರಿಕ, US, UK ನೋಡಿದ್ರೆ 55+ ಇರುತ್ತೆ. ಬಟ್ ಅದೇ ಸೇಮ್ ನಮ್ಮ ಇಂಡಿಯನ್ ಪಾಪ್ಯುಲೇಷನಲ್ಲಿ ನೋಡಿದ್ರೆ ಅದಕ್ಕಿಂತ 10 ವರ್ಷ ಕಮ್ಮಿ ಫಸ್ಟ್ ಹಾರ್ಟ್ ಅಟ್ಯಾಕ್ ಏಜ್. ಸೊ ಆ ಥರ ನಮ್ಮ ಪಾಪ್ಯುಲೇಷನ್ಗೆ ಈ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕು ಸ್ವಲ್ಪ ಜಾಸ್ತಿ ಇದೆ. ಅದರಲ್ಲಿ ಇತ್ತೀಚೆಗೆ ಸರ್ಟನ್ ನ್ಯೂವರ್ ರಿಸ್ಕ್ ಫ್ಯಾಕ್ಟರ್ಸ್ ಏನಂದರೆ ಭಾಳಷ್ಟು ಸತಿ ವಿ ಹ್ಯಾವ್ ಫೌಂಡ್ ಸಮ್ ಥಿಯರಿಟಿಕಲ್ ಕೋರಿಲೇಷನ್ನು. ಕೊರೋನಾ, ವೆರಿ ಸಿವಿಯರ್ ಕೊರೋನಾ ಇನ್ಫೆಕ್ಷನ್ ಆದವರಲ್ಲಿ ಒಂದೊಂದು ಸತಿ ಕೊರೋನಾ ವೈರಸ್ ಏನಿದೆ ಹೃದಯ ರಕ್ತನಾಳದ ಒಳಗಿನ ಕೋಶಗಳು ಅಂದರೆ ಬ್ಲಡ್ ಸೆಲ್ಸ್ ಅಂತಲ್ಲಿ ಎಫೆಕ್ಟ್ ಮಾಡ್ತಿತ್ತು ಅಂತ ಗೊತ್ತಿತ್ತು. ಸೊ ಯಾವಾಗ ಆ ವೈರಸ್ ಅಂತಲ್ಲಿ ಎಫೆಕ್ಟ್ ಮಾಡಿತ್ತೋ ಅಂಥವರಿಗೆ ಮುಂದೆ ಒಂದು 2-3 ವರ್ಷ ನಂತರ ಅದೇ ಏರಿಯಾದಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಆಯಿತು. ಸೊ ಅದು ಒಂದು ನಾವು ಕಂಡು ಬಂದಿರೋ ಒಂದು ಕಾರಣ. ಆ ಥರ ದೇರ್ ಆರ್ ಮೆನಿ ಅದರ್ ರಿಸ್ಕ್ ಫ್ಯಾಕ್ಟರ್ಸ್. ಲೈಕ್ ಇನ್ನೊಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಸಕ್ಕರೆ ಕಾಯಿಲೆ ಇರೋರಲ್ಲಿ ಏನು ಇನ್ಸುಲಿನ್ ಕಮ್ಮಿ ಇದೆ ಅಂತ ನಮಗೆ ಗೊತ್ತು. ಬಟ್ ನಮ್ಮ ಈ ಇಂಡಿಯನ್ ಪಾಪ್ಯುಲೇಷನಲ್ಲಿ ಏನಂದರೆ ಭಾಳಷ್ಟು ಜನರಲ್ಲಿ
ಮೈಯಲ್ಲಿ ಇನ್ಸುಲಿನ್ ಇದ್ರೂ ಅದು ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ಅದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಈ ನಮ್ಮ ಇಂಡಿಯನ್ ಪಾಪ್ಯುಲೇಷನಲ್ಲಿ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಬಹಳ ಜಾಸ್ತಿ ಇದೆ ಅಂತ ಅನ್ನೋದು ನಮಗೆ ಗೊತ್ತಾಗಿರೋದು. ಅದಕ್ಕೇನೆ ನಾವು ವೆಸ್ಟರ್ನ್ ಪಾಪ್ಯುಲೇಷನ್ಗಿಂತ ನಮಗೆ ಜಾಸ್ತಿ ರಿಸ್ಕ್ ಇರೋದು ಅಂತ ನಮಗೆ ಗೊತ್ತಾಗಿದೆ ಈಗ. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಆಲ್ರೆಡಿ ನಮಗೆ ಇದೆ, ಜೆನೆಟಿಕಲಿ ಆಲ್ರೆಡಿ ನಾವು ರಿಸ್ಕಲ್ಲಿದ್ದೀವಿ. ಅದನ್ನು ಏನು ಜಾಸ್ತಿ ಮಾಡ್ತಿದೆ ಅಂದರೆ ನಮ್ಮದೆಲ್ಲ ಹೈ ರಿಸ್ಕ್ ಲೈಫ್ ಸ್ಟೈಲು, ಸೆಡೆಂಟ್ರಿ ಲೈಫ್ ಸ್ಟೈಲು, ಎಸ್ಪೆಷಲಿ ಅಲ್ಟ್ರಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸು, ಮೈದಾ, ಬನ್ನು, ಬ್ರೆಡ್ಡು, ಬಿಸ್ಕೆಟ್ ಅದು ಏನು ಇದು ಮಾಡ್ತೀವೋ ಆ ಥರ. ಆಮೇಲೆ ನಾನು ಹೇಳ್ದಂಗೆ ಇದು ಕುಕ್ಕಿಂಗ್ ಆಯಿಲ್ ರೀಯೂಸು. ಸೊ ಅದೆಲ್ಲ ಮಾಡೋದ್ರಿಂದ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಅಂಶ ಜಾಸ್ತಿ ಆಗ್ತಿದೆ. ಓಕೆ ಸರ್, ಇವಾಗ ಮಕ್ಕಳು ವಿಚಾರಕ್ಕೆ ಬರೋದಾದರೆ, ಶಾಲೆಗೆ ಹೋಗಿರ್ತಾರೆ ಅಥವಾ ಎಕ್ಸಾಮ್ ಬರೀತಾ ಇರ್ತಾರೆ, ಅಲ್ಲೇ ಕುಸ್ತು ಬೀಳ್ತಾರೆ ಅಂದರೆ ಮಕ್ಕಳಿಗೆ ಏನು ಅಂದರೆ ಅವ್ರು ಸರಿಯಾಗಿ ಊಟ ತಿಂಡಿ ಮಾಡದೇ ಇರೋದು ಕಾರಣನ, ಅಥವಾ ನೀವು ಹೇಳಿದಾಗೆ ಬಾರ್ನ್ ಒಂದಿಷ್ಟು ಇದಿರುತ್ತೆ ಹುಟ್ಟಿದಾರಭ್ಯ ಅಂತ ಅಂದರೆ, ಅದ್ರ ಹೊರತಾಗಿ ಬೇರೆ ಯಾವ ಕಾರಣಕ್ಕೆ, ಅಂದರೆ ಎಕ್ಸಸೈಸ್ ಜಾಸ್ತಿ ಆಯಿತು ಅಂತ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ, ಈ ಥರ ಏನಾದ್ರು ರೀಸನ್ಗಳಿರುತ್ತಾ? ಇಲ್ಲ, ಈ ಶಾಲಾ ಮಕ್ಕಳಲ್ಲೇ ಹೇಳ್ಬೇಕಂದ್ರೆ ಮೋಸ್ಟ್ ಕಾಮನ್ ಇಸ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತಲೇ ಬಂದಿದೆ ಅದು. ಸೊ ಹಂಗೆ ಇರಲಿ ವೆಸ್ಟರ್ನ್ ಪಾಪ್ಯುಲೇಷನಲ್ಲಿ ಒಂದೆರಡು ಕ್ರೈಟೀರಿಯಾಗಳಿದ್ದಾವೆ. ಅಂದರೆ ಹುಟ್ಟಿದ ತಕ್ಷಣ ಅಥವಾ ಹುಟ್ಟಿದ 2ನೇ ವಯಸ್ಸು ಅಥವಾ 5ನೇ ವಯಸ್ಸಲ್ಲಿ ಇಂತಹ ಏನಾದರೂ ಲಕ್ಷಣಗಳನ್ನು ಕಂಡು ಬಂದಾಗ ನಾವು ಹಾರ್ಟ್ ಸ್ಕ್ರೀನಿಂಗ್ ಮಾಡ್ಬೋದು. ಒಂದು ಸಾಧಾರಣ ಒಂದು ಎಕೋ ಸ್ಕ್ಯಾನ್ ಮಾಡಿದ್ರೆ ಇಂತಹ ಒಂದು 50-70% ಸಡನ್ ಡೆತ್ಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಬಟ್ ಈ ನಮ್ಮ ಇಂಡಿಯಾ ಅಂತ ನಮ್ಮ ದೇಶದಲ್ಲಿ ಏನಂದರೆ ಆಬ್ವಿಯಸ್ಲಿ ಎಕನಾಮಿಕ್ ಫ್ಯಾಕ್ಟರ್ಸು, ಅಂದರೆ ಪ್ರತಿಯೊಂದು ಮಗುಗೆ ನಾವು ಎಕೋ ಸ್ಕ್ಯಾನ್ ಮಾಡ್ಬೋದಾ, ಪ್ರತಿ ಮಗು ಅದನ್ನು ಅಫೋರ್ಡ್ ಮಾಡ್ಬೋದಾ ಅಂತ ಪ್ರಶ್ನೆ ಬಂದಿದ್ದಕ್ಕೆ ಏನಂದರೆ ಅದು ಯೂನಿವರ್ಸಲ್ ಆಗಿ ಪ್ರತಿ ಮಗು ಎಕೋ ಮಾಡಬೇಕು ಅನ್ನೋದು ಕಂಪಲ್ಸರಿ ಇಲ್ಲ. ಬಟ್ ಬಹಳಷ್ಟು ಸತಿ ಈ ಥರ ಕ್ಲೋಸ್ ಅಬ್ಸರ್ವೇಷನ್, ಅಂದರೆ ಮಕ್ಕಳು ಡಾಕ್ಟರ್ ಅದ ಮಗುವನ್ನು ರೆಗ್ಯುಲರ್ ಚೆಕಪ್ ಮಾಡಿದಾಗ ಏನಾದರೂ ಈ ಥರ ಲಕ್ಷಣಗಳು, ಅಂದರೆ ಕಾಮನ್ಲಿ ಒಂದೊಂದ್ಸತಿ ಏನಂದರೆ ಫುಟ್ಬಾಲು ಅಥವಾ ಏನನ್ನ ಆ್ಯಕ್ಟಿವ್ ಸ್ಪೋರ್ಟ್ಸ್ ಆಡುವಾಗ ಸಡನ್ನಾಗಿ ಹೋಗಿ ಕುಂತು ಬಿಡ್ತದೆ ಮಗು, ಅಥವಾ ಹಂಗೇನಾದಾಗ ಕುಂತಾಗ ತುಟಿ ಬ್ಲೂ ಆಗೋದು, ಸ್ವಲ್ಪ ಉಸಿರಾಟದ ತೊಂದರೆ ಆಗೋದು, ಅಥವಾ ಸ್ವಲ್ಪ ಹೊಡೆದ ತಕ್ಷಣ ಎದೆ ಡಬ ಡಬ ಅಂತ ಹೊಡ್ಕೊಳ್ಳೋದು, ಅಂಥವು ಏನೇನು ಲಕ್ಷಣಗಳನ್ನು ಕಂಡು ಬಂದ ತಕ್ಷಣ ನಾವೊಂದು ಸಾಧಾರಣ ಎಕೋ ಸ್ಕ್ಯಾನು, ವರ್ಕಿಂಗ್ ಕಾಸ್ಟ್ ಹೇಳ್ಬೇಕಂದ್ರೆ ನಮ್ಮ ಜೈದೇವದಲ್ಲಿ BPL ಕಾರ್ಡ್ ವ್ಯಕ್ತಿಗೆ ಓನ್ಲಿ 450 ರೂಪೀಸಲ್ಲಿ ಅಂಥ ಎಕೋ ಸ್ಕ್ಯಾನ್ ಮಾಡ್ಬೋದು. ಸೊ ಅಂಥ ಸ್ಕ್ಯಾನ್ ಮಾಡಿದಾಗ ಇಂಥವು 50% ಈ ಎಲ್ಲ ಕಂಜನೈಟಲ್ ಹಾರ್ಟ್ ಡಿಸೀಸು ನಾವು ಅಲ್ಲಿನೇ ಕಂಡು ಬಂದ್ಬಿಟ್ಟು ಈ ಥರ ಸಡನ್ ಡೆತ್ಗಳನ್ನು ಆಗೋದು ಪ್ರಿವೆಂಟ್ ಮಾಡ್ಬೋದು. ಓಕೆ 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 ಸೊ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ನಾವು ಸೆಲೆಬ್ರಿಟಿಗಳನ್ನು ತೊಗೊಬೋದು. ನಮ್ಮ ಅಪ್ಪು ಸರಿಂದ ಹಿಡಿದು ನಿನ್ನೆ ಮೊನ್ನೆವರೆಗೆ ಖ್ಯಾತ ಹಾಸ್ಯ ನಟ ಒಬ್ಬ ತೀರ್ಕೊಂಡಿದ್ರೋವರೆಗೂ ನೋಡ್ತೀವಿ. ಇನ್ನು ಯಂಗ್ ಏಜಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಸೊ ಈ ವಯಸ್ಕರಲ್ಲಿ ಯಾಕಾಗಿ ಆಗತ್ತೆ? ಆಮೇಲೆ ಸೆಲೆಬ್ರಿಟೀಸ್ ಅಂದ ತಕ್ಷಣ ಅವರೇನೋ ವರ್ಕೌಟ್ ಜಾಸ್ತಿ ಮಾಡಿದ್ರು, ಇನ್ನೊಂದು ಮತ್ತೊಂದು ಅನ್ನೋ ಕಾರಣಗಳು ಹುಟ್ಕೊಳ್ತವೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಸೊ ಇದ್ರ ಬಗ್ಗೆ ಬಂದಾಗ ಏನಂದರೆ ಬರೀ ಸೆಲೆಬ್ರಿಟಿ ಬಗ್ಗೆ ನಾವು ಅವ್ರ ಆ್ಯಕ್ಚುಯಲ್ ಏನು ಇವೆಂಟ್ ಆಗಿತ್ತು ಅದನ್ನು ಗೊತ್ತಿರಲಾರ್ದೇ ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡೋದು ಅಷ್ಟು ಸರಿಯಾಗಿ ಹೋಗ್ಲಿಕ್ಕಿಲ್ಲ. ಬಟ್ ಒಂದು ನಾವು ಮೇಲ್ನೋಟಕ್ಕೆ ಕಂಡು ಬರೋದು ಒಂದು ಏನಂತಂದರೆ ಈ ಅವರಿಗೆ ಸ್ವಲ್ಪ ಏನಂತಾರೆ ಈ ಜಿಮ್ಮು, ಬಾಡಿ ಬಿಲ್ಡಿಂಗ್ ಅನ್ನೋದು ಆಬ್ವಿಯಸ್ಲಿ ಅವರ ಪ್ರೊಫೆಷ್ನಲ್ ಇದರಲ್ಲಿ ರಿಕ್ವೈರ್ಮೆಂಟ್ ಇರ್ತದೆ. ಸೊ ಆ ರೀತಿ ಒಂದು ಸ್ಟ್ರೆಸ್ ಒಂದು ಇದ್ದೇ ಇರ್ತದೆ. ಸೊ ಅದ್ರ ಬಗ್ಗೆ ಮಾತಾಡಿದ್ರೆ ಅದೊಂದು ಬಗ್ಗೆ ನಾವು ಮಾತಾಡ್ಬೋದು. ಅದರಲ್ಲಿ ಏನಂದರೆ ಎಸ್ಪೆಷಲಿ ಜಿಮ್ಮಿಂಗ್, ಎಸ್ಪೆಷಲಿ ನಮ್ಮ ದಿವಂಗತ ಅಪ್ಪು ಅವರು ಇದಾದಾಗ ನಾವು ಭಾಳಷ್ಟು ಡಿಸ್ಕಷನ್ ನಡೀತಾ ಇತ್ತು. ಎಲ್ಲ ಯಾರು ಪೇರೆಂಟ್ಸು ತಮ್ಮ ಮಕ್ಕಳಿಗೆ ಜಿಮ್ ಸೇರೋಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ನೋದು ಒಂದು ಇದು ಬಂದಿತ್ತು. ಭಾಳಷ್ಟು ಜನ ಜಿಮ್ ಓನರ್ಸ್ನು ಭಾಳ ಆತಂಕಪಟ್ಟು ಇದು ಮಾಡ್ತಿದ್ರು. ಸೊ ಅಂಥ ಟೈಮಲ್ಲಿ ಏನಂತಂದರೆ ಈಗ ಮೇನ್ಲಿ ಜಿಮ್ಮಲ್ಲಿ ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಅಂತ ಅನ್ನೋದು, ಅಂದರೆ ನಾವು ಸಡನ್ ಬಾಡಿ ವೆಯ್ಟ್ ಲಾಸು ಅಥವಾ ಬಾಡಿ ಬಿಲ್ಡಿಂಗ್ ಅಂತ ಮಾಡುವಾಗ ಸ್ವಲ್ಪ ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಎಕ್ಸಸೈಸಸ್ ಇರ್ತದೆ. ಸೊ ಅಂಥ ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಎಕ್ಸಸೈಸಸ್ಸು ಮಾಡಬಾರ್ದು ಅಂತ ಹೇಳೋದು ತಪ್ಪು. ಸೊ ಬಟ್ ಯಾರು ಮಾಡಬೇಕು ಅಂತಂತಾರೋ ಅವರು ಒಂದು ಸೆಟ್ ಆಫ್ ಸರ್ಟನ್ ಬ್ಲಡ್ ಟೆಸ್ಟು, ಒಂದು ECG, ಎಕೋ, ಟ್ರೆಡ್ಮಿಲ್ಲು, ಅದರಲ್ಲೇ ಒಂದು ಹೊಸದಾಗಿ ಒಂದು ಕೊರ್ನರಿ ಕ್ಯಾಲ್ಶಿಯಂ ಸ್ಕ್ಯಾನ್ ಅಂತ ಬಂದಿದೆ. ಸೊ ನಾವು ಅದು ಒಂದು ಏನು ನಾವು ರೀಚ್ ಮಾಡಿದ್ವಿ ಅಂದರೆ
ಇಂಥ ಹೈ ಇಂಟೆನ್ಸಿಟಿ ಟ್ರೈನಿಂಗೋಸ್ಕರ ಜಿಮ್ಮನ್ನ ಸೇರೋರಿಗೆ ಅಥವಾ ಎಕ್ಸ್ಟ್ರೀಮ್ ಡಯಟಿಂಗ್ ಮಾಡ್ತಾರೆ, ಈ ಕೀಟೋ ಡಯಟ್ ಅಂತ ಹೇಳೋದು, ಆ ಥರ ಎಕ್ಸ್ಟ್ರೀಮ್ ಡಯಟಿಂಗು ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಮಾಡಬೇಕಂತನೋರು ಈ ಒಂದು ಸೆಟ್ ಆಫ್ ಟೆಸ್ಟ್ ಅದನ್ನು ಮಾಡಿ, ಎಸ್ಪೆಷಲಿ ECG, ಎಕೋ, TMT ವಿತ್ ಕೊರ್ನರಿ ಕ್ಯಾಲ್ಶಿಯಂ ಸ್ಕ್ಯಾನ್ ಮಾಡಿದ್ರೆ, ಆ ಕೊರ್ನರಿ ಕ್ಯಾಲ್ಶಿಯಂ ಸ್ಕ್ಯಾನ್ ಅಂದರೆ ಅದರಲ್ಲಿ ಏನಂತಂದರೆ ಈ ನಮ್ಮ ಹೃದಯ ರಕ್ತನಾಳ ಒಳಗಿರುವ ಸೈಲೆಂಟ್ ಬ್ಲಾಕೇಜಸ್ಸನ್ನು ಅದು ಕಂಡುಹಿಡಿತದೆ. ಎಸ್ಪೆಷಲಿ ಒಂದು 40 ವಯಸ್ಸಾದಮೇಲೆ ಯಾರಿಗೆ ಅವರು ಫ್ಯಾಮ್ಲಿದಲ್ಲಿ ಹಾರ್ಟ್ ಅಟ್ಯಾಕ್ ಇತ್ತು, ಅಥವಾ ಅವ್ರಿಗೆ ಏನಾದರೂ ಸ್ಮೋಕಿಂಗ್ ಹ್ಯಾಬಿಟ್ ಇತ್ತು, ಅಥವಾ ಶುಗರ್, ಕೊಲೆಸ್ಟ್ರಾಲು, ಓವರ್ ವೆಯ್ಟ್ ಇರೋದು, ಆ ಥರ ಏನಾದರೂ ಲೇಡೀಸಲ್ಲಿ ಒಂದೊಂದ್ಸತಿ ಯಾರಿಗೆ ಪ್ರೀವಿಯಸ್ ಪ್ರೆಗ್ನೆನ್ಸಿದಲ್ಲಿ ಶುಗರ್ ಬಂದಿತ್ತು, ಅಥವಾ ಈ PCOD ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವರಿ, ಅಥವಾ ಓವರ್ ವೆಯ್ಟ್ ಇದ್ದರು, ಅಂತ ಎಲ್ಲ ವ್ಯಕ್ತಿಗಳು, ಎಸ್ಪೆಷಲಿ ಏನಾದರೂ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರು, ಅಂದರೆ ಮನೇಲಿ ಯಾರಿಗಾದರೂ 40-50 ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಪ್ರತಿಯೊಬ್ಬರೂ ಈ ಕೊರೋನರಿ ಕ್ಯಾಲ್ಶಿಯಂ ಸ್ಕ್ಯಾನ್ ಅನ್ನೋದನ್ನು ಮಾಡಬೇಕು. ಅದರಲ್ಲಿ ಏನಂದರೆ ನಮ್ಮ ಹೃದಯ ರಕ್ತನಾಳ ಒಳಗಿರುವ ಸೈಲೆಂಟ್ ಬ್ಲಾಕೇಜಸ್ಸನ್ನು ಅದು ಕಂಡು ಹಿಡಿತದೆ. ಅಂತಹ ಸೈಲೆಂಟ್ ಬ್ಲಾಕೇಜಿಂದನೇ ಈ ಥರ ಜಿಮ್ಮಲ್ಲಿ ಸಡನ್ ಡೆತ್ ಆಗೋದು, ಸಡನ್ ಕೊಲ್ಯಾಪ್ಸ್ ಆಗಿ ಬಿದ್ದುಬಿಡೋದು ಅಂಥ ಸಂಗತಿಗಳು ಆಗೋದು. ಸೊ ನಾವು ಆ ಥರ ಸೈಲೆಂಟ್ ಬ್ಲಾಕೇಜಸ್ಸನ್ನು ಕಂಡು ಹಿಡಿದ್ರೆ ಆ ಥರ ಈವೆಂಟ್ ಆಗ್ಲಾರ್ದಂಗೆ ನಾವು ನೋಡ್ಕೋಬೋದು. ಓಕೆ. ಸೊ ಅಂದರೆ ಇವಾಗ ಮಕ್ಕಳಾಗಿರಲಿ ಯುವಕರಾಗಿರಲಿ ಆಗಾಗ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದು ಸೂಕ್ತ ಅಂತ ಹೇಳ್ತಾ ಇದ್ದೀರಾ. ಅಂದರೆ ಇವಾಗ ಅವರ ಫುಡ್ ಸಿಸ್ಟಮು ಅಥವಾ ಲೈಫ್ ಸಿಸ್ಟಮು ಇದು ಕೌಂಟ್ ಆಗುತ್ತಲ್ವ? ಒಟ್ಟಾರೆ ನಾನು ಸೆಲೆಬ್ರಿಟಿ ಅಂತ ತಗೊಳ್ತಾ ಇಲ್ಲ, ಯುವ ಸಮೂಹ ಅಂತ ತಗೊಂಡಾಗ ಲೈಫ್ ಸ್ಟೈಲಿಂದ ಹೇಗೆ ಇದು ಎಫೆಕ್ಟ್ ಆಗುತ್ತೆ? ಕರೆಕ್ಟ್. ನಾ ಹೇಳ್ದಂಗೆ ಈಗ ಸಾಧಾರಣ ಈ ಎಕ್ಸ್ಟ್ರೀಮ್ ಡಯಟ್ಸ್ಗಳು, ಅಂದರೆ ಒಬ್ಬರು ವ್ಯಕ್ತಿ ಒಂದು ತಿಂಗಳಲ್ಲಿ 10 kg ಕಮ್ಮಿ ಆಗಬೇಕು ಅಂತ ಹೈ ಟಾರ್ಗೆಟನ್ನು ಇಟ್ಕೊಂಡು ಅದ್ರ ಪ್ರಕಾರ ಎಕ್ಸ್ಟ್ರೀಮ್ ಡಯಟ್ಸ್ಗಳು ಹೋಗೋದು ಇತ್ತೀಚೆಗೆ ಭಾಳ ಕಾಮನ್. ಈ ಸೈಜ್ 0 ಅಂತನ್ನೋದು ಒಂದು ಭಾಳನೇ ಪಾಪ್ಯುಲರ್ ಟರ್ಮ್ ಆಗಿತ್ತು ಅವಾಗ. ಸೊ ಇಂಥ ಟೈಮಲ್ಲಿ ಏನಂತಂದರೆ ನಾವು ಹಾರ್ಟ್ ಬಗ್ಗೆ ಯೋಚನೆ ಮಾಡಿದಾಗ ಎಕ್ಸ್ಟ್ರೀಮ್ ಡಯಟ್ಕ್ಕಿಂತ ನಾವು ಫಸ್ಟು ಒಂದು ನ್ಯಾಚುರಲ್ ಡಯಟಲ್ಲಿನೇ ಒಂದು ಡಯಟ್ರಿ ಟೈಮಿಂಗನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ನಮ್ಮ ಹಾರ್ಟ್ ಹೆಲ್ತಿಗೆ ದಟ್ ಈಸ್ ಮಚ್ ಮೋರ್ ದೆನ್ ಎನಫ್. ಫಾರ್ ಎಕ್ಸಾಂಪಲ್, ಸಿಂಪಲ್ಲಾಗಿ ಭಾಳಷ್ಟು ನಾನು ಹೇಳ್ದಂಗೆ ರಾತ್ರಿ ಊಟ ಯಾವಾಗಲೂ ಈ ರಾತ್ರಿ ಊಟ ಅನ್ನೋದನ್ನು ಸನ್ಸೆಟ್ ಒಳಗೆ ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್, ಎಲ್ಲರಿಗಿಂತ ಹೆಲ್ದಿ ಲೈಫ್ ಸ್ಟೈಲ್. ನಾವು 14-16 ಅವರ್ಸ್ ಇಂಟರ್ಮಿಟೆಂಟ್ ಡಯಟಿಂಗ್ ಅಂತ ಹೇಳ್ತೀವಿ. ಅಂತಹದ ಇಂಟರ್ಮಿಟೆಂಟ್ ಡಯಟಿಂಗ್ನ ಡೇ ಟೈಮಲ್ಲಿ ಮಾಡೋದಕ್ಕಿಂತ ರಾತ್ರಿ ಒಂದು ಸನ್ಸೆಟ್ ಒಳಗಡೆ ನಾವು ಊಟ ಮುಗಿಸಿದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ 9 ಗಂಟೆಗೆ ನಾವು ಟಿಫಿನ್ ಮಾಡಿದ್ರೆ ಅದರಲ್ಲೇ ನಮಗೆ 14-15 ಗಂಟೆ ಖಾಲಿ ಹೊಟ್ಟೆ ಸಿಗುತ್ತೆ. ಸೊ ದಟ್ ಈಸ್ ದ ಮೋಸ್ಟ್ ನ್ಯಾಚುರಲ್ ಇಂಟರ್ಮಿಟೆಂಟ್ ಡಯಟಿಂಗ್. ಸೊ ನಾವು ನಮ್ಮ ಹಳೆ ಜನರಲ್ಲಿ, ನಮ್ಮ ರೂರಲ್ ಪಾಪ್ಯುಲೇಷನಲ್ಲಿ ಯಾಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಅನ್ನೋದಕ್ಕೆ, ಅಥವಾ ಮೊದಲಿನ ಕಾಲದಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಕಮ್ಮಿ ಇತ್ತು ಅಂತ ಅನ್ನೋದಕ್ಕೆ ಅದು ವೆರಿ ಸಿಂಪಲ್ ರೀಸನ್. ಅಲ್ಲಿ ಮುಂಚೆ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಸೊ ಸನ್ಸೆಟ್ಗಿಂತ ಮುಂಚೆ ಊಟ ಮಾಡ್ತಿದ್ರು, ಬೆಳಿಗ್ಗೆ 5 ಗಂಟೆಗೆ ಎದ್ದು ಫಾರ್ಮಿಂಗ್ ಹೋಗ್ತಿದ್ರು. ದಟ್ ಇಟ್ ಸೆಲ್ಫ್ ಇಸ್ ದ ರೀಸನ್ ಫಾರ್ ದೇರ್ ಹೆಲ್ದಿ ಲೈಫ್ ಸ್ಟೈಲ್. ಮೊಬೈಲ್ ಇರಲಿಲ್ಲ. ಸೊ ಅಂಥ ಸಿಂಪಲ್ ಪಾಯಿಂಟ್ಗಳನ್ನೇ ವಿ ಆರ್ ಏಬಲ್ ಟು ಎಕ್ಸ್ಪ್ಲೇನ್ ವೈ ಇಟ್ ಈಸ್ ಇನ್ಕ್ರೀಸಿಂಗ್. ಸರ್, ಅದು ಈಗಾಗಲೇ ಹೇಳ್ದಂಗೆ ಆರೋಗ್ಯವಾಗಿ ಹೃದಯವನ್ನು ಕಾಪಾಡ್ಕೊಳ್ಳೋಕ್ಕೆ ಹೇಗೆ ಏನು ಮಾಡಬೇಕು? ಅಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ನನಗೆ, ನಾನಿನ್ನು ಇವಾಗ ಸ್ಕೂಲು ಕಾಲೇಜ್ ಮುಗಿಸ್ತಾ ಇದ್ದೀನಿ, ನಾನು ಹೆಲ್ದಿ ಹಾರ್ಟ್ ಇದೆ, ಅದನ್ನು ಏನೂ ಪ್ರಾಬ್ಲಮ್ ಆಗದೆ ಇರುವಾಗೆ ನಾನು ಹೇಗೆ ನೋಡ್ಕೊಬೋದು ಅದನ್ನು? ಸೊ ಮೊದಲನೇದಾಗಿ ನಾವು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಬೇಕಂದ್ರೆ ನಿದ್ದೆ, ಊಟ, ಆಮೇಲೆ ನಾವು ಸಾಧಾರಣವಾಗಿ ನಮ್ಮ ಪೇಷಂಟ್ಸ್ ಕೇಳುವಾಗ ಬೇರೆ ಅದು ಇದು ಎಲ್ಲ ಆದಮೇಲೆ ಫಸ್ಟ್ ನಾವು ಏನು ಇಂಪಾರ್ಟೆಂಟ್ ಕೇಳ್ತೀವಿ, ನಿದ್ದೆ, ಊಟ, ಮೋಷನ್ ಸರಿಯಾಗಿದೆಯಾ ಇಲ್ಲ ಅನ್ನೋದು ಕೇಳ್ತೀವಿ. ಅದು ಎಲ್ಲರಿಗಿಂತನೂ ಇಂಪಾರ್ಟೆಂಟ್. ಅದರಲ್ಲಿ ಫಾರ್ ಎಕ್ಸಾಂಪಲ್ ನಿದ್ದೆ 7 to 8 hours ಆಫ್ ಸ್ಲೀಪ್ ಅನ್ನೋದು ಭಾಳನೇ ಇಂಪಾರ್ಟೆಂಟು. ಅಂಥದ್ದು ಎಸ್ಪೆಷಲಿ ನಮ್ಮ ಟೆಕ್ಕಿ ಪಾಪ್ಯುಲೇಷನ್ನು ಅಂಥವರೆಲ್ಲ ಏನಂದರೆ ಅವ್ರಿಗೆ ನಮ್ಮ ಕ್ಲೈಂಟ್ US ಅಲ್ಲಿದ್ದಾರೆ, ನಮ್ಮ ಕ್ಲೈಂಟ್ ಜಪಾನಲ್ಲಿದ್ದಾರೆ ಅಂತ ಹೇಳಿ ರಾತ್ರಿ ಎಲ್ಲ ವರ್ಕ್ ಮಾಡೋದು, ಬೆಳಿಗ್ಗೆ ಟೈಮ್ ಮಲ್ಕೊಳ್ಳೋದು, ಆ ಥರ ಮಾಡಿದಾಗ ನಮ್ಮ ಬಯಾಲಜಿಕಲ್ ಲೈಫ್ ಸೈಕಲ್ ಕಂಪ್ಲೀಟ್ಲಿ ಆಲ್ಟರ್ ಆಗಿ ಅದರಲ್ಲಿಂದನೇ ಹಾರ್ಟ್ ಮೇಲೆ ಭಾಳಷ್ಟು ಎಫೆಕ್ಟ್ ಇರ್ತದೆ. ಆಮೇಲೆ ಊಟ ಹೇಳ್ದಂಗೆ ಊಟದ ಟೈಮಿಂಗು ಭಾಳ ಇಂಪಾರ್ಟೆಂಟು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ಸರಿಯಾಗಿ ಸೇವನೆ ಮಾಡಬೇಕು, ರಾತ್ರಿ ಊಟನ ಬೇಗ ಮುಗಿಸ್ಬೇಕು. ಆ ಥರ ಡಯಟ್ರಿ ಟೈಮಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟು.
ಭಾಳಷ್ಟು ಜನ ಒಂದು ಹೆಜ್ಜೆ ಮುಂದೆ ಹೋಗಿ ಭಾಳನೇ ಇದು ಮಾಡಿ, ಇಲ್ಲ ನಾವು ಚಿಯಾ ಸೀಡ್ಸ್ ತೊಗೊತೀವಿ, ನಾವು ವಾಲ್ನಟ್ಸ್ ತೊಗೊತೀವಿ ಅಂತ, ಅದೇನು ತಪ್ಪೇನಲ್ಲ. ಬಟ್ ನಾವು ಈ ನಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ಸ್ನ ನಾವು ಸರಿ ಮಾಡಿಸ್ಕೊಂಡ್ರೆ ನಾವು ಅಂಥದ್ರಲ್ಲಿನೇ ವಿ ಕ್ಯಾನ್ ಮೇಂಟೈನ್ ಅ ಗುಡ್ ಲೈಫ್ ಸ್ಟೈಲ್. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಫಸ್ಟು ಎಸ್ಪೆಷಲಿ ನಮ್ಗೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದಾವ ಅಂತನ್ನೋದು ನಾವೇ ಅಸೆಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಹೇಳ್ದಂಗೆ, ಈಗ ನಮ್ಮ ಮನೆಯಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಿತ್ತಾ, ನಮ್ಮ ಫಾದರ್ ಮದರ್ಗೆ ಯಾರಿಗಾದರೂ ಶುಗರ್ ಆಗಿತ್ತಾ, ಅಂತಹ ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಇದೆಯಾ ಅಥವಾ ಸಿಮ್ಟಮ್ಸ್ ಏನಾನ ಇದೆಯಾ ಅಂತನ್ನೋದು ನೋಡಬೇಕು. ಹಂಗಾದಾಗ ಹಂಗೇನಾದರೂ ಇದ್ದರೆ ಏನಂದರೆ ನಾವು ರೀಸೆಂಟಾಗಿ ನಮ್ಮ ಏನು ಯುವ ವಯಸ್ಕರಲ್ಲಿ, ಅಂದರೆ ಭಾರತೀಯ ಯುವ ವಯಸ್ಕರಲ್ಲಿ ಹೃದಯಾಘಾತ ಬಗ್ಗೆ ಸಂಶೋಧನೆ ಮಾಡಿದ್ದೀವೋ ಅಂಥದ್ರಲ್ಲಿ ಏನಂದರೆ ಒಂದು 20 ವಯಸ್ಸು ಬಂದಾಗ ಒಂದು ಬೇಸಿಕ್ ಫಸ್ಟ್ ಒಂದು ಟೆಸ್ಟನ್ನು ಮಾಡಿಸ್ಬೋದು, ಹಾರ್ಟ್ ಸ್ಕ್ರೀನಿಂಗ್ ಅಂತನ್ನೋದನ್ನು ಮಾಡಿಸ್ಬೋದು. ಅದನ್ನು ಜಸ್ಟ್ 5 ವರ್ಷಕ್ಕೆ ಒಂದು ಸತಿ ರಿಪೀಟ್ ಮಾಡಿದ್ರೆ ಸಾಕು. ಬಟ್ 40 ವಯಸ್ಸು ಆದಮೇಲೆ ಅದನ್ನು ನಾವು ಪ್ರತಿ ವರ್ಷ ಹಾರ್ಟ್ ಎಕ್ಸಾಮಿನೇಷನ್ನ ಮಾಡಬೇಕಾಗ್ತದೆ. 20 ವಯಸ್ಸರಲ್ಲಿ ನಾವು ಈ CT ಸ್ಕ್ಯಾನ್ ಅಂಥವು ಯಾವ ಮೇಜರ್ ಟೆಸ್ಟ್ ಇರಲ್ಲ, ಜಸ್ಟ್ ECG, ಎಕೋ. ನಾ ಹೇಳ್ದಂಗೆ ಭಾಳಷ್ಟು ಹುಟ್ಟಿದಾಗಿಂದ ಬಂದಿರೋ ಕಂಜನೈಟಲ್ ಹಾರ್ಟ್ ಡಿಸೀಸಸ್ 20-30 ವಯಸ್ಸುವರೆಗೂ ನಮಗೆ ಗೊತ್ತಾಗಿರಲ್ಲ. ಅಂತಹ ನಾವು ಒಂದು ಬೇಸಿಕ್ ಸ್ಕ್ರೀನಿಂಗ್ ಟೆಸ್ಟ್ 20 ವಯಸ್ಸಲ್ಲಿ ಮಾಡಿದ್ರೆ ಇಂಥವು ಎಷ್ಟೋ ಹಾರ್ಟ್ ಡಿಸೀಸಸ್ನ ನಾವು ಕಂಡುಹಿಡ್ಬೋದು. ಅದರಲ್ಲಿ ಟ್ರಾಜಿಡಿ ಏನಂದರೆ, ಭಾಳಷ್ಟು ಕಂಜನೈಟಲ್ ಹಾರ್ಟ್ ಡಿಸೀಸು ಕರೆಕ್ಟ್ ಟೈಮಲ್ಲಿ ನಾವು ಆಪ್ರೇಷನ್ ಮಾಡಿ ಸರಿಪಡಿಸಿದ್ರೆ ಸರಿಗಾಗ್ತದೆ. ಬಟ್ ಒಂದು ಟೈಮ್ ಮೀರೋದ್ರೆ ಅದು ಇರ್ರಿವರ್ಸಬಲ್ ಆಗಿಬಿಡ್ತದೆ. ಆವಾಗ ಆಪ್ರೇಷನ್ ಮಾಡೋಕ್ಕೂ ಆಗಲ್ಲ, ಅವ್ರಿಗೇನು ಟ್ರೀಟ್ಮೆಂಟು ಇರಲ್ಲ. ಸೊ ಅಂಥದ್ದೆಲ್ಲ ನಾವು ಒಂದು 20 ವಯಸ್ಸನ್ನೇ ಒಂದು ಸ್ಕ್ರೀನಿಂಗ್ ಟೆಸ್ಟಲ್ಲಿ ಕಂಡುಹಿಡಿಬೋದು. ಆಮೇಲೆ ಒಂದು 5 ವರ್ಷಕ್ಕೆ ಒಂದು ಸತಿ ಆ ಥರ ಇದ್ದರೂ ಪರವಾಗಿಲ್ಲ. ಬಟ್ 40 ವಯಸ್ಸಾದಮೇಲೆ ಎವ್ರಿ ಇಯರ್ ಒಂದು ರೆಗ್ಯುಲರ್ ಹಾರ್ಟ್ ಚೆಕಪ್ನ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಹೃದಯದ ಕ್ಯಾಲ್ಶಿಯಂ ಸ್ಕೋರಿಂಗ್ ಅಂದರೆ ಏನು ಸರ್? ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡಿ. ಬಹಳ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಹೃದಯದ ಕ್ಯಾಲ್ಶಿಯಂ ಸ್ಕೋರಿಂಗ್ ಅಂದರೆ ಒಂದು ಎಕ್ಸ್ರೇ ಥರ ಇರೋ ಒಂದು ಟೆಸ್ಟ್. ಅದಕ್ಕೆ ಯಾವುದೇ ಔಷಧಿ ಬೇಕಾಗಿಲ್ಲ, ಖಾಲಿ ಹೊಟ್ಟೆಲಿ ಬರೋದು ಬೇಕಾಗಿಲ್ಲ, ಏನೇ ರಿಕ್ವೈರ್ಮೆಂಟ್ಸ್ ಇಲ್ಲ. ಸಿಂಪಲ್ಲಾಗಿ ಒಂದು ಎಕ್ಸ್ರೇ ಥರ ಒಂದು CT ಮೆಷಿನಲ್ಲಿ ಮಲ್ಕೊಂಡು ಒಂದು 30 ಸೆಕೆಂಡ್ ಒಂದು ಉಸಿರು ಹಿಡ್ಕೊಂಡ್ರೆ ನಮಗೆ ಅದೊಂದು ಕ್ಯಾಲ್ಶಿಯಂ ಸ್ಕ್ಯಾನ್ ಅನ್ನೋ ಒಂದು ರಿಪೋರ್ಟ್ ಬಂದ್ಬಿಡ್ತದೆ. ಅದರಲ್ಲಿ ಏನಂದರೆ, ಯಾವುದೇ ಆ್ಯಂಜಿಯೋಗ್ರಾಮು ಅಥವಾ ಯಾವುದೇ ಬೇರೆ ಟೆಸ್ಟ್ ಮಾಡಲಾರ್ದೇ ನಮ್ಮ ಹೃದಯ ರಕ್ತನಾಳಗಳಲ್ಲಿ ಏನಾದರೂ ಸೈಲೆಂಟ್ ಬ್ಲಾಕೇಜ್ ಇದೆಯಾ ಇಲ್ಲ ಅಂತ ಅನ್ನೋದು ಅದು ಹೇಳ್ಬಿಡ್ತದೆ. ಸೊ ಅದು ಹೇಳ್ಬೇಕಂದ್ರೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಆ್ಯಂಡ್ ಅಫೋರ್ಡೆಬಲ್ ಟೆಸ್ಟ್. ಅಂತಹ ಒಂದು ಟೆಸ್ಟಿಂದ ನಾವು ಎಸ್ಪೆಷಲಿ ನಮ್ಮ ಭಾರತೀಯ ಪಾಪ್ಯುಲೇಷನಲ್ಲಿ ಒಂದು ಅರ್ಧಕ್ಕರ್ಧ ಭಾಗದ ಈ ಹಾರ್ಟ್ ಅಟ್ಯಾಕನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಮುಂಚೆನೇ ಸೈಲೆಂಟ್ ಬ್ಲಾಕೇಜ್ ಇರೋದನ್ನ ಗೊತ್ತಾದರೆ ಇಮಿಡಿಯೇಟಾಗಿ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು, ಆಮೇಲೆ ಬ್ಲಡ್ ಥಿನ್ನರ್ ಸ್ಟಾರ್ಟ್ ಮಾಡಿಕೊಂಡು ಈ ಥರ ಹಾರ್ಟ್ ಅಟ್ಯಾಕ್ಸು, ಸಡನ್ ಡೆತ್ತು ಅವೆಲ್ಲ ಆಗ್ಲಾರ್ದಂಗೆ ನಾವು ನೋಡ್ಕೋಬೋದು. ಅಂದರೆ ಇದು ವರ್ಷಕ್ಕೊಮ್ಮೆ ಮಾಡಿಸ್ಕೊಬೇಕಲ್ಲ, ಆ ಟೆಸ್ಟಲ್ಲಿ ಇನ್ಕ್ಲೂಡ್ ಆಗಿರುತ್ತಾ, ಸಪ್ರೇಟಾಗಿ ಮಾಡಿಸ್ಬೇಕಾ ಇದನ್ನು? ಹಾಂ, ಈ ಸದ್ಯಕ್ಕೆ ಅದು ಸಪ್ರೇಟಾಗಿ ಇದೆ. ಸೊ ಅದರಲ್ಲಿ ಏನಂತಂದ್ರೆ, ಯಾರು ಈ ಟೆಸ್ಟನ್ನು ಮಾಡ್ಕೋಬೇಕಂತಂದರೆ, ನಾನು ಹೇಳಿದಾಗೆ ಈಗ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ನು ಬೇರೆ ಪಾಶ್ಚಾತ್ಯ ವೆಸ್ಟರ್ನ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಆಲ್ರೆಡಿ ನಾವು ಸ್ವಲ್ಪ ಹಾರ್ಟ್ ಅಟ್ಯಾಕ್ ರಿಸ್ಕ್ ನಮ್ಮಲ್ಲಿ ಜಾಸ್ತಿ ಇದೆ ಅನ್ನೋದು ನಮಗೆ ಗೊತ್ತಾಗಿದೆ. ಅಂತಹದ್ರಲ್ಲಿ ಈ 40 ವಯಸ್ಸು ಆದಮೇಲೆ ಯಾರಿಗೆ ಶುಗರು, BP, ಕೊಲೆಸ್ಟ್ರಾಲು, ಸ್ಮೋಕಿಂಗು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತದೋ, ಯಾರಿಗೆ ಓವರ್ ವೆಯ್ಟು, ಒಬೆಸಿಟಿ ಇರ್ತದೋ, ಯಾರಿಗೆ ಥೈರಾಯ್ಡ್ ಇರ್ತದೋ, ಯಾರಿಗೆ ಹೆಣ್ಮಕ್ಳಲ್ಲಿ ಯಾರಿಗೆ ಪ್ರೆಗ್ನೆನ್ಸಿ ಟೈಮ್ ಶುಗರ್, BP ಬಂದಿರ್ತದೋ, ಆ ಥರ ಒಬ್ಬರು ಭಾಳಷ್ಟು ಸತಿ ನಾವು ಕಂಡು ಬಂದಂಗೆ ಈ ಪಾಲಿಸಿಸ್ಟಿಕ್ ಓವರಿ ಅಂದರೆ ಇರ್ರೆಗ್ಯುಲರ್ ಸೈಕಲ್ಸ್ ಆಗೋದು, ಲೇಡೀಸ್ ಓವರ್ ವೆಯ್ಟ್ ಇರೋದು, ಪಿಂಪಲ್ಸ್ ಇದು ಬರೋದು, ಅದ್ರ ಜೊತೆಗೆ ಇನ್ಫರ್ಟಿಲಿಟಿ. ನೀವು ನೋಡಿರ್ಬೋದು, ಇತ್ತೀಚೆಗೆ ಇನ್ಫರ್ಟಿಲಿಟಿ ಹಾಸ್ಪಿಟಲ್ಸ್ ಭಾಳನೇ ಕಾಮನ್ ಆಗಿದೆ. ಈ ಬೆಂಗಳೂರಲ್ಲೂ ನೋಡಬೇಕಂದ್ರೆ ಇಟ್ ಈಸ್ ವೆರಿ ಕಾಮನ್. ಆಲ್ಮೋಸ್ಟ್ ಈ ಏರಿಯಾದಲ್ಲಿ ಒಂದು 3-4 ಇನ್ಫರ್ಟಿಲಿಟಿ ಹಾಸ್ಪಿಟಲ್ಸ್ ಕಂಡು ಬರ್ತಿದೆ. ಸೊ ಇವೆಲ್ಲ ಇನ್ಸಿಡೆನ್ಸಸ್ ಜಾಸ್ತಿ ಆಗ್ತಿದೆ. ಸೊ ಯಾರಿಗೆ ಈ ಥರ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯೋ ಅಂಥವರು 40 ವಯಸ್ಸಾದಮೇಲೆ 3 ವರ್ಷಕ್ಕೆ ಒಂದ್ಸತಿ ನೀವು ಮ್ಯಾಮೋಗ್ರಾಮ್ ಬಗ್ಗೆ ಕೇಳಿರ್ಬೇಕು. ಈ ಲೇಡೀಸು 40 ಅಥವಾ 50 ವಯಸ್ಸಾದಮೇಲೆ 2 ವರ್ಷಕ್ಕೊಂದ್ಸತಿ ಮ್ಯಾಮೋಗ್ರಾಮ್ ಮಾಡಿ ಏನಾದರೂ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ಲ ಕಂಡುಹಿಡ್ಬೋದು. ಅದೇ ರೀತಿ 3 ವರ್ಷಕ್ಕೆ ಒಂದ್ಸತಿ ಈ ಒಂದು ಸಣ್ಣ ಟೆಸ್ಟ್ ಕ್ಯಾಲ್ಶಿಯಂ ಸ್ಕ್ಯಾನ್ ಅನ್ನೋದು ಮಾಡಿದ್ರೆ ನಾವು ಯಾವುದೇ ರೀತಿಯ ಈ ಕೊಲೆಸ್ಟ್ರಾಲ್ ಬ್ಲಾಕೇಜು, ಹಾರ್ಟ್ ಅಟ್ಯಾಕು ಅಂಥವು ಎಲ್ಲವೂ ಆಗ್ಲಾರ್ದಂಗೆ ನಾವು ನೋಡ್ಕೋಬೋದು. ಓಕೆ.
ನೀವು ಹೇಳಿದಾಗ ಇವಾಗ ಹಾರ್ಟ್ ಅಟ್ಯಾಕು ಅಥವಾ ಬ್ಲಾಕೇಜು ಈ ಥರದ್ದು ಯಾವ ವೃತ್ತಿಪರರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದಾಗೆ ನೀವು ಕ್ಯಾಬ್ ಡ್ರೈವರ್ಸಲ್ಲಿ ಜಾಸ್ತಿಯಾಗಿ ಕಾಣಿಸುತ್ತೆ ಅಂದರೆ ಅವ್ರು ಹೊರತಾಗಿ ಬೇರೆ ಯಾರು ಅಂದರೆ ಇನ್ನೊಂದು ಈಗ ನಾವು ಕ್ಯಾಬ್ ಡ್ರೈವರ್ಸ್ ಅಂತ ಮಾತಾಡಿದಾಗ ಅದೇ ನಾವು ಅವರ ಲೈಫ್ ಸ್ಟೈಲ್ ಯಾವ ರೀತಿ ಅದನ್ನ ಅದು ಕಾರಣ ಆಗಿತ್ತು ಅಂತ ಅನ್ನೋದು ನಾವು ಗೊತ್ತಾಯ್ತು. IT-BT ಈಗ ಇನ್ನೊಂದು ಮೋಸ್ಟ್ ಕಾಮನ್ ಪಾಪ್ಯುಲೇಷನ್ ಬೆಂಗಳೂರಲ್ಲಿ ಅಂದರೆ IT-BT ಟೆಕ್ಕಿ ಪಾಪ್ಯುಲೇಷನ್. ಅಂಥದ್ರಲ್ಲಿ ಈ ಕಾರಣಗಳು ಅವರಲ್ಲಿನೂ ಬೇರೆ ಕಾರಣಗಳಿದೆ. ಫಸ್ಟ್ ಏನಂತಂದರೆ ಕಂಪ್ಲೀಟ್ ಡೇ ನೈಟ್ ಸೈಕಲೇ ಶಿಫ್ಟ್ ಆಗಿರ್ತದೆ. ಭಾಳಷ್ಟು ಜನ ನೀವು ನಿಮ್ಮ ಫ್ರೆಂಡ್ಸಿಗೆ ಮಾತಾಡಿದಾಗ ಇಲ್ಲ ನಮ್ಮ ಕ್ಲೈಂಟು ಅಮೆರಿಕ ಇದ್ದಾರೆ, ನಮ್ಮ ಕ್ಲೈಂಟು ಜಪಾನ್ ಇದ್ದಾರೆ ಅಂತ ಹೇಳೋದು, ರಾತ್ರಿ 12 ಗಂಟೆವರೆಗೂ ಮೀಟಿಂಗ್ ಮಾಡೋದು, ಬೆಳಿಗ್ಗೆ ಎಲ್ಲ ನಿದ್ದೆ ಮಾಡೋದು. ಸೊ ಬಯಾಲಜಿಕಲ್ ಲೈಫ್ ಸೈಕಲ್ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗ್ತದೆ, ಸ್ಲೀಪ್ ಡಿಸ್ಟರ್ಬ್ ಆಗ್ತದೆ. ಎರಡನೇದೇನಂತಂದರೆ ಆಫೀಸ್ಗಳಲ್ಲಿ ಕ್ಯಾಂಟೀನ್ ಊಟ ಅಂಥದ್ದು ಭಾಳನೇ ಕಾಮನ್. ಇತ್ತೀಚೆಗೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇದೆ. ಫಸ್ಟ್ ಆಫ್ ಆಲ್ ಹಸ್ಬೆಂಡು ವೈಫು ಮಕ್ಕಳು, ಹಸ್ಬೆಂಡು ವರ್ಕಿಂಗು ವೈಫು ವರ್ಕಿಂಗು. ಸೊ ಅಂಥದ್ರಲ್ಲಿ ಎಲ್ಲರೂ ಈ ಕ್ಯಾಂಟೀನ್ ಊಟ. ಇನ್ನೂ ತೀರಾ ಇದು ಹೇಳ್ಬೇಕಂದ್ರೆ ಇತ್ತೀಚೆಗೆ ಭಾಳಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ಮಕ್ಕಳಿಗೂ ಇಟ್ ಹಸ್ ಬಿಕಮ್ ಕಂಪಲ್ಸರಿ ಕ್ಯಾಂಟೀನ್ ಊಟ. ಅಂಥದ್ರಲ್ಲಿ ನಾವು ಯಾವಾಗಲೂ ಹೇಳ್ತೀವಿ 3 ಊಟ ಮನೆ ಊಟ ಅನ್ನೋದನ್ನು ಮೇಂಟೈನ್ ಮಾಡೋದು ಬಹಳನೇ ಇಂಪಾರ್ಟೆಂಟ್. ಬೇಕಾದಾಗ ಒನ್ಸ್ ಇನ್ ಅ ವೀಕ್ ನೀವು ಎಲ್ಲಾದರೂ ಔಟ್ಸೈಡ್ ಹೋಗಿ ಹೋಟೆಲ್ ಊಟ ಮಾಡೋದು ಅದು ತೊಂದರೆ ಇಲ್ಲ. ಬಟ್ ಯು ಶುಡ್ ನೆವರ್ ಮೇಕ್ ಯುವರ್ ಕ್ಯಾಂಟೀನ್ ಫುಡ್ ಆರ್ ಯುವರ್ ಹೋಟೆಲ್ ಫುಡ್ ಯುವರ್ ಡೈಲಿ ಫುಡ್. ಸೊ ಆ ಥರ ಒಂದು ರಿಸ್ಕ್ ಫ್ಯಾಕ್ಟರ್. ಮೂರನೇದು ಏನಂತಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್. ಇಡೀ ದಿವಸದಲ್ಲಿ ಒಂದು 14-16 ಅವರ್ಸ್ ಕಂಪ್ಯೂಟರ್ ಮೇಲೆ ಕೂತ್ಕೊಳ್ಳೋದು. ಅದಕ್ಕೆ ಅವರಿಗೆ ವಾಕಿಂಗು ಬೇರೆ ಯೋಗ ಟ್ರೈನಿಂಗ್ ಮಾಡೋ ಚಾನ್ಸಸ್ಸು ಇರಲ್ಲ. ನಾಲ್ಕನೇದೇನು ಸ್ಟ್ರೆಸ್ಸು, ಆಮೇಲೆ ನಿದ್ದೆ ಬರೋದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ಸ್ಮೋಕಿಂಗು. ಆಮೇಲೆ ಇತ್ತೀಚೆಗೆ ಒಂದು ವೆರಿ ಡಿಸ್ಟರ್ಬಿಂಗ್ ಈವೆಂಟನ್ನು ನಾವು ಹೇಳ್ಬೇಕಂತಂದರೆ, ಇನ್ನೂ ಮೀಡಿಯಾದಲ್ಲಿ ಅಷ್ಟು ಕಾಮನ್ ಆಗಿ ಡಿಸ್ಕಷನ್ ಆಗ್ತಾ ಇಲ್ಲ, ಬಟ್ ದ ಇನ್ಸಿಡೆನ್ಸ್ ಆಫ್ ಡ್ರಗ್ ಅಬ್ಯೂಸ್ ಇಸ್ ವೆರಿ ರ್ಯಾಪಿಡ್ಲಿ ಇನ್ಕ್ರೀಸಿಂಗ್ ಇನ್ ಬ್ಯಾಂಗ್ಳೂರ್. ನಾವು ನಮ್ಮ ಪೇಷಂಟ್ಸನ್ನು ಭಾಳಷ್ಟು ಸೀಕ್ರೆಟಾಗಿ ಮಾತಾಡಿದಾಗ ಕೆಲವೊಮ್ಮೆ ನಾವು ಆ ಹಿಸ್ಟ್ರಿ ಗೊತ್ತಾಗ್ತದೆ. ಬಟ್ ಮೀಡಿಯಾದಲ್ಲಿ ಅಥವಾ ಇದರಲ್ಲಿ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಅಷ್ಟು ಡಿಸ್ಕಷನ್ ಆಗ್ತಾ ಇಲ್ಲ. ಬಟ್ ಡ್ರಗ್ ಅಬ್ಯೂಸ್ ಹ್ಯಾಸ್ ಬಿಕಮ್ ವೆರಿ ರ್ಯಾಂಪೆಂಟ್ ಐ ಫೀಲ್ ಇನ್ ಬ್ಯಾಂಗ್ಳೂರ್ ಸಿಟಿ ಆಲ್ಸೋ. ಎಸ್ಪೆಷಲಿ ಇದು ವೀಡ್ ಅಂದರೆ ಇದು ವೀಡ್ ಕನ್ಸಂಪ್ಷನ್ನು, MDMA ಅಂತಂತಾರೆ ಟ್ಯಾಬ್ಲೆಟ್ಸು, ಆ ಥರದ್ದೆಲ್ಲ. ಅದರಲ್ಲಿ ಏನಂದರೆ ಭಾಳಷ್ಟು ಈ ಥರ ಡ್ರಗ್ಸು ಇಟ್ ಇಸ್ ಬಿಕಮ್ ಒಂಥರ ಫ್ಯಾಷನ್ ಸ್ಟೇಟ್ಮೆಂಟ್. ಹೈ ಪ್ರೊಫೈಲ್ ಪಾರ್ಟೀಸಲ್ಲಿ ದೇ ಫೀಲ್ ದೇ ಆರ್ ವೆರಿ ಸೇಫ್. ಬಟ್ ನೀವು ಅದನ್ನು ಆ್ಯಕ್ಚುಲ್ ಆಗಿ ಸ್ಟಡಿ ಮಾಡಿದ್ರೆ, ಯಾವಾಗ ನಾವು ಆ ಥರ ಡ್ರಗ್ಸ್ನ ಸೇವನೆ ಮಾಡ್ತೀವೋ ಆವಾಗ ದೇರ್ ಇಸ್ ಅ ಸಡನ್ ಶೂಟಪ್ ಆಫ್ BP ಹಾರ್ಟ್ ರೇಟ್ ಆ್ಯಂಡ್ ಈ ಹೃದಯ ರಕ್ತನಾಳಗಳು ಸಡನ್ ಸ್ಪ್ಯಾಸಮ್, ಅಂದರೆ ಹೃದಯ ರಕ್ತನಾಳ ಈ ಥರ ಇದ್ದಾಗ ಸಡನ್ನಾಗಿ ಮುದುರ್ಕೊಂಡ್ಬಿಟ್ಟಾಗ ಹೃದಯಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗಿ ಅಂತಹ ಟೈಮಲ್ಲಿ ಸಡನ್ ಹಾರ್ಟ್ ಅಟ್ಯಾಕ್ ಆಗೋದು ಅದೆಲ್ಲನೂ ಗೊತ್ತಿರೋ ಮಾತು. ಅದು ಜನರಲ್ಲಿ ಇನ್ನೂ ಒಂದು ಮೂಡ್ ಬಂದಿಲ್ಲ. ಎಸ್ಪೆಷಲಿ ಕೋಕೇನ್ ಕನ್ಸಂಪ್ಷನಲ್ಲಿ ದೇ ಆರ್ ನೋನ್ ಫಾರ್ ಸಡನ್ ಹಾರ್ಟ್ ಅಟ್ಯಾಕ್ಸ್. ಸೊ ಅದು ಒಂದು ಮಾತು. ಅದ್ರ ಬಗ್ಗೆ ಇನ್ನೂ ಬಹಳಷ್ಟು ನಾವು ವರ್ಕ್ ಮಾಡೋದಿದೆ. ಐ ಥಿಂಕ್ ಗೌರ್ಮೆಂಟ್ ಕಡೆಯಿಂದನೂ ದರ್ ಹ್ಯಾಸ್ ಟು ಬಿ ಲಾಟ್ ಆಫ್ ಸಪೋರ್ಟ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಲುಕ್ಡ್ ಅಪ್ ಟು. ಸರ್, ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿಕ್ ಅನ್ನೋ ಪದಗಳು ಸಾಮಾನ್ಯವಾಗಿ ಬಳಕೆಯಲ್ಲಿ ಬರುತ್ತೆ. ಹಾಗಂದ್ರೆ ಏನು ಸರ್? ಸೊ ಈ ಹೃದಯಾಘಾತ ಆಗೋದಕ್ಕೆ ಮೋಸ್ಟ್ ಕಾಮನ್ ಕಾರಣನ ಹೇಳ್ದಂಗೆ ಹೃದಯ ರಕ್ತನಾಳಗಳ ಒಳಗೆ ಅಂದರೆ ಕೊರೋನರಿ ಆರ್ಟ್ರೀಸ್ ಒಳಗಡೆ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಆದಾಗ ರಕ್ತ ಸಂಚಾರ ಕಮ್ಮಿಯಾಗಿ ಅದರಿಂದ ಎದೆನೋವು ಬಂದು ಹಾರ್ಟ್ ಅಟ್ಯಾಕ್ ಆಗೋದು. ಸೊ ಈ ಹಾರ್ಟಿನ ಪೈಪ್ ಒಳಗೆ ಬ್ಲಾಕೇಜ್ ಇದೆಯಾ ಇಲ್ಲ, ಎಷ್ಟು ಪರ್ಸೆಂಟೇಜ್ ಇದೆ, ಅದನ್ನೆಲ್ಲ ನಾವು ಕಂಡುಹಿಡಿಬೇಕಂತಂದರೆ ಅದನ್ನು ನಾವು ಆಂಜಿಯೋಗ್ರಾಮ್ ಅಂತ ಅನ್ನೋ ಟೆಸ್ಟಲ್ಲಿ ಮುಖಾಂತರ ಅದನ್ನು ಕಂಡುಹಿಡಿಬೋದು. ಆಂಜಿಯೋಗ್ರಾಮಲ್ಲಿನೂ ಏನಂದರೆ ಇತ್ತೀಚೆಗೆ ಭಾಳಷ್ಟು ಅಡ್ವಾನ್ಸ್ಡ್ CT ಸ್ಕ್ಯಾನ್ ಮೆಷಿನ್ಸ್ ಬಂದಿದ್ದಕ್ಕೆ, ಎಸ್ಪೆಷಲಿ ಇತ್ತೀಚೆಗೆ ನಾವು 384 ಸ್ಲೈಸ್, ಮುಂಚೆ ಯಾವಾಗಲೂ 64 ಸ್ಲೈಸ್ ಮೆಷಿನ್ಗಳು ಏನು ಬರ್ತಿದ್ವು, ಇತ್ತೀಚೆಗೆ ವೆರಿ ಅಡ್ವಾನ್ಸ್ಡ್ 384 ಸ್ಲೈಸ್ ಮೆಷಿನ್ಸ್ ಆ ಥರನೂ ಬಂದಿದೆ. ಸೊ ಅದು ಬಂದಿದ್ದಕ್ಕೆ ಏನಂದರೆ ಬಹಳಷ್ಟು ಈ ಆಂಜಿಯೋಗ್ರಾಮ್ಸ್ನ ನಾವು CT ಸ್ಕ್ಯಾನ್ ಮುಖಾಂತರನೇ ಮಾಡಬಹುದು.
ಬಟ್ ಅದರ್ವೈಸ್ ಕನ್ವೆನ್ಷನಲ್ ಆ್ಯಂಜಿಯೋಗ್ರಾಮ್ ಅಂತ ಮಾತಾಡ್ಬೇಕಂತಂದರೆ ನಾವು ಈ ಕೈಯಲ್ಲಿರೋ ಅಥವಾ ಕಾಲಲ್ಲಿರೋ ಒಂದು ರಕ್ತನಾಳದ ಒಳಗಿಂದ ಒಂದು ಟ್ಯೂಬನ್ನು ಕಳಿಸಿ ಆ ಟ್ಯೂಬನ್ನು ಹೃದಯ ರಕ್ತನಾಳಕ್ಕೆ ಜೋಡಿಸಿ ನಾವು ಡೈ ಕೊಟ್ಟು ಹೊರಗಡೆ ಒಂದು ಎಕ್ಸ್ರೇ ಮಷೀನ್. ಸೊ ಆ್ಯಂಜಿಯೋಗ್ರಾಮ್ ಇಸ್ ನಥಿಂಗ್ ಬಟ್ ಮೋಷನ್ ಎಕ್ಸ್ರೇ. ಸೊ ಅದೇ ಎಕ್ಸ್ರೇನೇ ನಾವು ವಿಡಿಯೋ ಥರ ನೋಡ್ತೀವಿ. ಸೊ ಅದರಲ್ಲಿ ನಾವು ಡೈ ಕೊಟ್ಟಾಗ ಹೃದಯ ರಕ್ತನಾಳದೊಳಗೆ ಏನಾದರೂ ಬ್ಲಾಕೇಜು ಇದೆಯಾ ಇಲ್ಲ ಅಂತನ್ನೋದು ಕಂಡುಹಿಡಿಬೋದು. ಅದನ್ನು ನಾವು ಕನ್ವೆನ್ಷನಲ್ ಆರ್ ಇನ್ವೇಸಿವ್ ಆ್ಯಂಜಿಯೋಗ್ರಾಮ್ ಅಂತ ಅಂತೀವಿ. ಸೊ ಅಂತಹ ಇನ್ವೇಸಿವ್ ಆ್ಯಂಜಿಯೋಗ್ರಾಮ್ ಮಾಡಿದಾಗ ಆ ಹೃದಯ ರಕ್ತನಾಳಗಳಲ್ಲಿ ಏನಾದರೂ ಕ್ರಿಟಿಕಲ್ ಬ್ಲಾಕ್ ಇದ್ದರೆ, ಮೋರ್ ದೆನ್ 80-90% ಬ್ಲಾಕ್ ಆ ಥರ ಏನಾದರೂ ಇದ್ದರೆ, ಅಂತಹ ಬ್ಲಾಕನ್ನು ನಾವು ಒಂದು ಬಲೂನ್ ಮುಖಾಂತರ ಆ ಕೊಲೆಸ್ಟ್ರಾಲ್ ಬ್ಲಾಕ್ನ ಬ್ರೇಕ್ ಮಾಡಿ ಅಂತಹ ಏರಿಯಾದಲ್ಲಿ ಸ್ಟೆಂಟನ್ನು ಹಾಕ್ತೀವಿ. ಅದನ್ನು ಬಲೂನ್ ಆ್ಯಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ. ಬಟ್ ಅದಕ್ಕೂ ಬಂದಾಗ ಏನಂದರೆ ಪ್ರತಿ ಬ್ಲಾಕ್ನ ನಾವು ಆ್ಯಂಜಿಯೋಪ್ಲಾಸ್ಟಿ ಮಾಡಬೇಕು, ಸ್ಟೆಂಟ್ ಮಾಡಬೇಕು ಅನ್ನೋದು ತಪ್ಪು. ಅನ್ಲೆಸ್ ಆ ಮೋರ್ ದೆನ್ 80-90% ಬ್ಲಾಕೇಜ್ ಇದ್ದು ಅದರಲ್ಲಿಂದ ರಕ್ತ ಸಂಚಾರನೇ ಆಗ್ತಾಯಿಲ್ಲ, ಮತ್ತೆ ಆ ವ್ಯಕ್ತಿಗೆ ಎದೆನೋವು ಬರ್ತಾ ಇದೆ, ಅಂತಹ ವೆರಿ ಸ್ಟ್ರಾಂಗ್ ಇಂಡಿಕೇಶನ್ ಇದ್ದಾಗ ಅಷ್ಟೇ ನಾವು ಈ ಆ್ಯಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟನ್ನು ಮಾಡಿಸ್ಬೇಕಾಗ್ತದೆ. ಏನು ಸಿಂಪ್ಟಮ್ಸ್ ಇಲ್ಲಾರ್ದಾಗ ಅಥವಾ ಮೈಲ್ಡ್ 30-40% ಬ್ಲಾಕೇಜು ಅದು ಎಲ್ಲದನ್ನು ನಾವು ಔಷಧಿದಲ್ಲಿನೇ ಟ್ರೀಟ್ ಮಾಡ್ಬೋದು. ಓನ್ಲಿ ಕ್ರಿಟಿಕಲ್ ಇಂಡಿಕೇಶನ್ ಇದ್ದಾಗ ಅಷ್ಟೇ ನಾವು ಆ್ಯಂಜಿಯೋಪ್ಲಾಸ್ಟಿ ಮಾಡಬೇಕಾಗ್ತದೆ. ಸೊ ಇವಾಗ ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ಆಂಜಿಯೋಪ್ಲಾಸ್ಟಿ ಇದ್ರ ಜೊತೆಗೆ ಬೇರೆ ಯಾವ ಚಿಕಿತ್ಸೆಗಳು ಸೂಕ್ತ, ಬೆಸ್ಟ್ ಅಂತ ಸಜೆಸ್ಟ್ ಮಾಡಬಹುದು? ಸೊ ನಾನು ಹೇಳ್ದಂಗೆ ಪ್ರತಿಯೊಂದು ಬ್ಲಾಕಿಗೂ ನಾವು ಆ್ಯಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟಿಂಗು ಉತ್ತರ ಅಲ್ಲ. ಭಾಳಷ್ಟು ಕೊಲೆಸ್ಟ್ರಾಲ್ ಬ್ಲಾಕೇಜಸ್ಸಿಗೆ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಇರೋದು ಕೊಲೆಸ್ಟ್ರಾಲ್ ಮೆಡಿಸಿನ್ಸ್. ಸೊ ಯಾವಾಗ ನಾವು ಈ ಕ್ಯಾಲ್ಶಿಯಂ ಸ್ಕ್ಯಾನು ಅಥವಾ ಆ್ಯಂಜಿಯೋಗ್ರಾಮನ್ನು ಮಾಡಿ ಅದರಲ್ಲಿ ಹೃದಯ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಇದೆ ಅಂತ ಕಂಡು ಬರ್ತೀವೋ ಆವಾಗ ಇಮಿಡಿಯೇಟಾಗಿ ನಾವು ಕೊಲೆಸ್ಟ್ರಾಲ್ ಔಷಧಿಗಳನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ನಾರ್ಮಲ್ ಇದೆ, ನನಗೆ ಹೇಗೆ ಬ್ಲಾಕ್ ಬಂತು ಅನ್ನೋದನ್ನು ಭಾಳ ಕಾಮನ್ ಕ್ವೆಶನ್ನು. ಬಟ್ ಅಂಥದ್ರಲ್ಲಿ ಏನಂತಂದರೆ ಈ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್, ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಸ್ಮೋಕಿಂಗು, ಆ ಥರ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್, ಒಬೇಸಿಟಿ ಆ ಥರ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಅಥವಾ ನಾರ್ಮಲ್ ಇದ್ದಾಗೂ ನಾವು ಹೃದಯ ರಕ್ತನಾಳದಲ್ಲಿ ಬ್ಲಾಕೇಜಸ್ನ ಡೆವಲಪ್ ಮಾಡ್ಬೋದು. ಸೊ ಹಂಗಿದ್ದಾಗ ಏನಾಗುತ್ತೆ, ರಕ್ತದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇದ್ರೂ ನಾವು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ನ ಸೇವನೆ ಮಾಡ್ತಿರ್ತೀವಿ. ಅದ್ರ ಜೊತೆಗೆ ಏನಂದರೆ ದ ಇಂಟೆನ್ಸಿಟಿ ಆಫ್ ಬ್ಲಾಕೇಜ್ ಆರ್ ಬ್ಲಾಕೇಜ್ ಪರ್ಸೆಂಟೇಜ್ ಹೈ ಇದ್ದು ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಇದೆ ಮುಂದೆ ಅಂತ ಗೊತ್ತಾದರೆ ಬ್ಲಡ್ ಥಿನ್ನರ್ ಟ್ಯಾಬ್ಲೆಟು ಕಂಪಲ್ಸರಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಎಕೋಸ್ಪ್ರಿನ್, ಆಸ್ಪಿರಿನ್ ಅಂತ ಏನಂತೀವೋ ಅಂಥದ್ದು ಒಂದು ಬ್ಲಡ್ ಥಿನ್ನರು, ಒಂದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು. ಅದ್ರ ಜೊತೆಗೆ ಇನ್ನು ಮೂರನೇ ಈ ಥರ ಸೈಲೆಂಟ್ ಬ್ಲಾಕೇಜಸ್ ಇರೋರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಲಾರ್ದಂಗೆ ನೋಡ್ಕೋಬೇಕನ್ನೋ ಮೂರನೇ ಟ್ಯಾಬ್ಲೆಟ್ ಏನಂದರೆ ಈ ಹಾರ್ಟ್ ಬೀಟ್ನ ಕಂಟ್ರೋಲ್ ಮಾಡೋ ಟ್ಯಾಬ್ಲೆಟು. ಯಾಕಂದರೆ ನಮ್ಗೆ ಗೊತ್ತಿರೋ ಹಾಗೆ ಯಾವಾಗ ನಾವು ಸ್ಟ್ರೆಸ್ಸು, ಫಿಸಿಕಲ್ ಆರ್ ಮೆಂಟಲ್ ಸ್ಟ್ರೆಸ್ ತೊಗೊತೀವೋ ಅಂತಹ ಟೈಮು ನಮಗೆ ಈ ಹಾರ್ಟ್ ಅಟ್ಯಾಕ್ ಬರ್ಬೋದು ಅಂತ ಗೊತ್ತು. ಅದು ಯಾಕಂತಂದರೆ ಅಂಥ ಟೈಮಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗಿರ್ತದೆ. ಸೊ ಸಡನ್ನಾಗಿ ಹಾರ್ಟ್ ಬೀಟು 120-130 ಆದಾಗ ನಮಗೆ ಅದು ಹಾರ್ಟ್ ಅಟ್ಯಾಕು, ನೋವು ಬರೋದು ಚಾನ್ಸಸ್ ಇರ್ತದೆ. ಸೊ ಈ ಹಾರ್ಟ್ ಬೀಟ್ನ ಕಮ್ಮಿ ಮಾಡೋ ಟ್ಯಾಬ್ಲೆಟ್ ಮುಖಾಂತರ ಆ ಥರ ಈವೆಂಟ್ಸ್ ಆಗಲಾರ್ದಂಗೆ ನೋಡ್ಕೊಳ್ಳೋಕ್ಕೆ. ಈಗ ಸರ್, ವೀಕ್ಷಕರಿಗೆ ಸಾಕಷ್ಟು ಸಂಶಯ ಏನಂದರೆ ಹೃದಯಾಘಾತ ಯಾವಾಗ ಆಗುತ್ತೆ, ಹೇಗಾಗುತ್ತೆ ಅನ್ನೋದ್ರ ಜೊತೆಗೆ ಅದಕ್ಕೊಂದಿಷ್ಟು ಸಿಂಪ್ಟಮ್ಸ್ ಅಂತ ಇರುತ್ತೆ. ಸೊ ಕೆಲವ್ರು ಅಂತಾರೆ ನನಗೆ ಎಡಭಾಗ ನೋವ್ತಾ ಇದೆ ಅಥವಾ ಚುಚ್ಚಿದಂಗೆ ಆಗುತ್ತೆ, ಇಲ್ಲ ಎಡಗೈ ನೋವು, ಈ ಥರ ಸಿಂಪ್ಟಮ್ಸ್ ಎಲ್ಲ ಇದ್ದರೆ ಹೃದಯಾಘಾತಕ್ಕೆ ಏನೋ ಒಂದು ದಾರಿ ಅಥವಾ ಬರ್ತಾ ಇದೆ ಅನ್ನೋ ಸೂಚನೆ ಅನ್ನೋದು ಹೇಳ್ತಾರೆ. ಹಾಗಾದರೆ ಹೃದಯಾಘಾತದ ಲಕ್ಷಣಗಳು ಯಾವ್ಯಾವುದು? ದಟ್ ಇಸ್ ವೆರಿ ಗುಡ್ ಕ್ವೆಶನ್. ಯಾಕಂದರೆ ನಾವು ಯಾವಾಗಲೂ ಈ ಹಾರ್ಟ್ ಅಟ್ಯಾಕ್ ಅಂತ ಮಾತಾಡಿದಾಗ ಯಾವುದೇ ವ್ಯಕ್ತಿ ಒಂದು ಹಾರ್ಟ್ ಅಟ್ಯಾಕ್ ಆದಾಗ ಆ ಎದೆ ನೋವು ಬಂದಿರೋ 1 ಗಂಟೆ ಒಳಗೆ ಅವರು ಹಾಸ್ಪಿಟಲ್ ಮುಟ್ಟಿದ್ರೆ ನಾವು ಇಮಿಡಿಯೇಟ್ಲಿ ಅದು ಹೃದಯ ರಕ್ತನಾಳದ ಬ್ಲಾಕೇಜನ್ನು ಕ್ಲಿಯರ್ ಮಾಡಿದ್ರೆ ಅದು ಹಾರ್ಟ್ ಅಟ್ಯಾಕ್ಲಿಂದ ಹಾರ್ಟ್ ಡ್ಯಾಮೇಜ್ ಆಗಲಾರ್ದಂಗೆ ನೋಡ್ಕೋಬೋದು. ಅದಕ್ಕೆ ಅದನ್ನು ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ. ಸೊ ಅಂತಹ ಸಮಯದಲ್ಲಿ ಯಾವಾಗ ಆ ವ್ಯಕ್ತಿ ನಮ್ಮಲ್ಲಿ ಬರಬೇಕು ಅಂತನ್ನೋದು ಆಬ್ವಿಯಸ್ಲಿ ಆ ವ್ಯಕ್ತಿಯಲ್ಲಿ ಅದು ಅರಿವು ಇರಬೇಕು. ಸೊ ಅಂಥದ್ರಲ್ಲಿ ಏನಂತಂದರೆ ನಾವು ಭಾಳಷ್ಟು ಜನ ಯಾವಾಗಲೂ ಏನಂತೀವಿ ಚೆಸ್ಟ್ ಪೇಯ್ನ್ ಅಂತಲೇ ಎಲ್ಲರಿಗೂ ಗೊತ್ತು. ಬಟ್ ಭಾಳಷ್ಟು ಜನ ಏನಂದರೆ ಈ ಚೆಸ್ಟ್ ಪೇಯ್ನೇ ಬರಬೇಕು ಅಂತ ಅನ್ನೋದಿರಲ್ಲ. ಆಲ್ಮೋಸ್ಟ್ ಒಂದು 30-40-50% ಹಾರ್ಟ್ ಅಟ್ಯಾಕ್ಸಲ್ಲಿ ಭಾಳಷ್ಟು ಸತಿ ಎದೆ ನೋವು ಬರಲಿಕ್ಕಿಲ್ಲ. ಅದನ್ನು ನಾವು ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ ಅಂದರೆ ಡಿಸ್ಕಂಫರ್ಟ್, ಏನೋ ಒಂಥರ ಡಿಸ್ಕಂಫರ್ಟ್ ಸೆನ್ಸೇಷನ್, ಅನ್ಈಸಿ ಫೀಲಿಂಗು,
ಅಂದರೆ ಎಕ್ಸರ್ಷನಲ್ ಡಿಸ್ಕಂಫರ್ಟ್ ಅಂತ ಅಂತೀವಿ. ನಡೆದಾಗ ಓಡಾಡಿದಾಗ ಏನಾದರೂ ಕೆಲಸ ಮಾಡಬೇಕಂದ್ರೆ ಎದೆ ನೋವು, ಎದೆ ಭಾರ, ಒಂಥರ ಆಯಾಸ, ದಮ್ಮು, ಉಸಿರಾಡೋಕ್ಕಾಗ್ತಿಲ್ಲ, ಬೆವರು ಬರ್ತಿದೆ, ನಡೆಯೋಕ್ಕಾಗ್ತಿಲ್ಲ, ಒಂದು 5 ನಿಮಿಷ ಕುಂತ್ಬಿಡೋಣ ಅಂತ ಅನಿಸೋದು, ಅದನ್ನು ನಾವು ಎಕ್ಸರ್ಷನಲ್ ಡಿಸ್ಕಂಫರ್ಟ್ ಅಂತ ಅಂತೀವಿ. ಸೊ ಯಾವಾಗಲೂ ನಮಗೆ ಚೆಸ್ಟ್ ಪೇಯ್ನೇ ಬರಬೇಕು ಅಂತಿಲ್ಲ. ಭಾಳಷ್ಟು ಸತಿ ಒಂಥರ ಉಸಿರು ಕಟ್ಟಿದಂಗೆ ಆಗೋದು, ಬೆವರು ಬರೋದು, ಆ ಥರನೂ ಸಿಮ್ಟಮ್ಸ್ ಬರ್ಬೋದು. ಸೊ ಯಾವುದೇ ರೀತಿಯ ನಡೆದಾಡುವ ಅಥವಾ ಕೆಲಸ ಮಾಡೋದ್ರಲ್ಲಿ ನಮಗೆ ಅನ್ಈಸಿನೆಸ್ ಅಥವಾ ಡಿಸ್ಕಂಫರ್ಟ್ ಸೆನ್ಸೇಷನ್ ಬಂದರೆ ತಕ್ಷಣ ನಾವು ಎಟ್ಲೀಸ್ಟ್ ಅದು ಯಾವುದೇ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಬೇಕು, ಜಯದೇವ ಹಾಸ್ಪಿಟ್ಲಿಗೆ ಹೋಗ್ಬೇಕಂತಿಲ್ಲ, ನಿಯರೆಸ್ಟ್ ಕ್ಲಿನಿಕ್ ಅಥವಾ ಹಾಸ್ಪಿಟ್ಲಲ್ಲಿ ಒಂದು ECG ಮಾಡಿದ್ರೆ ಅಷ್ಟು ಸಾಕು. ಅದರಲ್ಲಿ ಭಾಳಷ್ಟು ಇನ್ನೂ ಕಾಮನ್ ಏನಂದರೆ ಸ್ವಲ್ಪ 50-60 ವಯಸ್ಸರಲ್ಲಿ ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡು, ಅದು ಎಲ್ಲರಿಗಿಂತ ಕಾಮನ್. ಈನೋ ತಗೊಳ್ಳೋದು, ಕೋಲ್ಡ್ ಇದು ಮೊಸರನ್ನ ಸೇವಿಸೋದು, ಅದೆಲ್ಲ ನೋಡಿ ಆಲ್ಮೋಸ್ಟ್ ಒಂದು 3-6 ಅವರ್, ಎಸ್ಪೆಷಲಿ ಎದೆ ನೋವು ರಾತ್ರಿ ಶುರು ಆದವರಿಗೆ ಗ್ಯಾರಂಟಿ ಅದು ಬೆಳಿಗ್ಗೆವರೆಗೂ ಡಿಲೇ ಆಗೇ ಆಗಿರುತ್ತೆ. ಯಾಕಂದರೆ ರಾತ್ರಿ ಬರೋಕ್ಕೆ ವೆಹಿಕಲ್ ಇರಲ್ಲ, ಯಾರಿಗೆ ಹೇಳ್ಕೋಬೇಕು, ಆ ಥರ ಎಲ್ಲ ಇದ್ದಾಗ ಇವೆಲ್ಲ ಟ್ರೈ ಮಾಡಿ ಕೊನೆಗೆ ಪೂರ್ತಿ ಅನ್ಬೇರೇಬಲ್ ಆದಾಗ ಬೆಳಿಗ್ಗೆ ಬರ್ತಾರೆ. ಅಷ್ಟೊತ್ತರಲ್ಲಿ ನಮಗೆ ಅದು ಗೋಲ್ಡನ್ ಅವರ್ ಕಂಪ್ಲೀಟ್ಲಿ ಹೋಗಿರುತ್ತೆ, ಅದು ಹಾರ್ಟ್ ಮಸಲು ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿರುತ್ತೆ. ಸೊ ಅಂತಹದ್ರಲ್ಲಿ ನಾವು ಯಾವಾಗಲೂ ಏನು ಹೇಳೋದಂದರೆ, ಯಾವುದೇ ವ್ಯಕ್ತಿಗೆ ಎಸ್ಪೆಷಲಿ ಶುಗರು ಅಥವಾ ಈ ಥರ ರಿಸ್ಕ್ ಫ್ಯಾಕ್ಟರ್ಸ್ ಇರೋ ವ್ಯಕ್ತಿಗೆ ಈ ಥರ ಏನಾದರೂ ಅನ್ಈಸಿನೆಸ್, ಡಿಸ್ಕಂಫರ್ಟ್ ಬಂದರೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ನೀವು ವೆಯ್ಟ್ ಮಾಡ್ಬೋದು, ಅಥವಾ ನೀವು ಇದು ಅಷ್ಟು ಡೌಟ್ ಇದ್ದರೆ ಇದು ಮಾಡ್ಬೋದು. ಯಾವುದೇ ಪೇನ್ ಒಂದು 20 ನಿಮಿಷಕ್ಕಿಂತ ಜಾಸ್ತಿ ಇತ್ತಂದರೆ ನಿಯರೆಸ್ಟ್ ಹಾಸ್ಪಿಟ್ಲಲ್ಲಿ ಒಂದು ECG ಮಾಡೋದೇ ಸೂಕ್ತ. ಎಸ್ಪೆಷಲಿ ಶುಗರು, BP ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರು ಯಾವುದೇ ರೀತಿ ನೋವು ಇರಲಿ ಅಥವಾ ಡಿಸ್ಕಂಫರ್ಟ್ ಇರಲಿ, ಯಾವುದೇ ರೀತಿಯ ಒಂದು ಸೆನ್ಸೇಷನ್ ಇದ್ದರೆ ಒಂದು 20 ನಿಮಿಷಕ್ಕಿಂತ ಜಾಸ್ತಿ ಅದು ಕ್ರಾಸ್ ಆಯಿತು ಅಂದರೆ ಒಂದು ನಿಯರೆಸ್ಟ್ ಹಾಸ್ಪಿಟ್ಲ್ ಒಂದು ECG, ಸಾಧಾರಣವಾಗಿ ನೀವು ಮಾತಾಡಬೇಕು ಅಂದರೆ ಒಂದು ECG 30 ರೂಪಾಯಿದಲ್ಲಿ ಮಾಡೋಂಥ ಒಂದು ಟೆಸ್ಟ್. ಅಂಥ ಒಂದು ಟೆಸ್ಟ್ ಕ್ಯಾನ್ ಬಿ ಲೈಫ್ ಸೇವಿಂಗ್ ಇನ್ ಸಚ್ ಪೀಪಲ್. ಇವಾಗೆಲ್ಲೋ ಸಡನ್ನಾಗಿ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಯಿತು, ಬಿದ್ದೋದ್ರು, ತಕ್ಷಣಕ್ಕೆ ಏನು ಮಾಡಬೇಕು? ಒಬ್ಬರು ಅಂತಾರೆ ಹೃದಯ ಒತ್ತಿ ಪಂಪ್ ಮಾಡಿ ಅಂತಾರೆ, ಕೆಲವರು ಬಾಯಲ್ಲಿ ಉಸಿರು ಕೊಡಿ ಅಂತಾರೆ, ನೀರು ಕುಡಿಸ್ಬೇಡಿ, ಇನ್ನೇನೇನೋ ಒಂದಿಷ್ಟು ನಂಬಿಕೆಗಳು, ಆಚರಣೆಗಳು ಇರ್ತವೆ. ಸೊ ನಿಮ್ಮ ಪ್ರಕಾರ ಹೃದಯಾಘಾತ ಆದ ತಕ್ಷಣ ಏನು ಮಾಡಬೇಕು? ಯಾವ ಏಜ್ ಗ್ರೂಪ್ನವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಸಿಕ್ ಕೊಡ್ಬೋದು? ಅದರಲ್ಲಿ ನಮಗೆ ಮೇನ್ ಗೊತ್ತಿರಬೇಕಾಗಿರೋ ಮಾತು ಏನಂದರೆ, ಹೃದಯಾಘಾತ ಮತ್ತು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅವೆರಡು ಒಂದು ಬೇರೆ ಕ್ಯಾಟಗರಿದಲ್ಲಿ ಬರ್ತದೆ. ಅಂದರೆ ಹೃದಯಾಘಾತ ಅಂತಂದಾಗ ನಮಗೆ ಎದೆ ನೋವು ಬರೋದು, ಅದು ಎಷ್ಟೇ ನಾವು ರೆಸ್ಟ್ ತೊಗೊಂಡ್ರೂ ಕಮ್ಮಿ ಆಗ್ಲಾರ್ದಂಗೆ ಇರೋದು, ಅದನ್ನು ನಾವು ಹೃದಯಾಘಾತ ಅಂತ ಕರಿಬೋದು. ಬಟ್ ಕೆಲವೊಮ್ಮೆ ಏನಂದರೆ ವೆರಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್, ಅಂದರೆ ಒಂದು ಹೃದಯ ರಕ್ತನಾಳದ ಒಂದು ಮೇಜರ್ ಏರಿಯಾದಲ್ಲಿ ಬ್ಲಡ್ ಬ್ಲಾಕೇಜ್ ಆಗಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ 60% ಹಾರ್ಟ್ ಡ್ಯಾಮೇಜ್ ಆದರೆ, ಅಂಥ ಕೇಸಸಲ್ಲಿ ಏನು ಅಂತಂದರೆ ಸಡನ್ನಾಗಿ ಹಾರ್ಟ್ ಬೀಟ್ ಸ್ಟಾಪ್ ಆಗಿಬಿಡುತ್ತೆ, ಅಂದರೆ ಹೃದಯ ಪಂಪಿಂಗೇ ಸ್ಟಾಪ್ ಆಗಿಬಿಡುತ್ತೆ. ಅದನ್ನು ನಾವು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತಂತೀವಿ. ಸೊ ಅಂತಹ ಕೇಸಸಲ್ಲಿ ಹೃದಯಾಘಾತ, ಎದೆ ನೋವು ಬಂತಂದರೆ ನಮಗೆ ಮೇನ್ ಏನು, ನಮ್ಮ ಇಮಿಡಿಯೇಟ್ಲಿ ನಿಯರೆಸ್ಟ್ ಕ್ಲಿನಿಕ್ಕನ್ನು ಮುಟ್ಟಿ ಒಂದು ECG ಮಾಡೋದು ಅದು ಒಂದು. ಕೆಲವೊಮ್ಮೆ ಆಲ್ರೆಡಿ ಹಾರ್ಟ್ ಪೇಷಂಟ್ಸ್ ಇರೋರಿಗೆ ಅಥವಾ ಏನಾದರೂ ಈ ಥರ ಸೈಲೆಂಟ್ ಬ್ಲಾಕೇಜಸ್ ಇದ್ದವರಿಗೆ ಈ ಥರ ಹೃದಯಾಘಾತ, ಎದೆ ನೋವು ಬಂದಾಗ ಈ ಆಸ್ಪಿರಿನ್ ಟ್ಯಾಬ್ಲೆಟ್ ನುಂಗೋದು, ಆ ಥರನೂ ನಾವು ಭಾಳಷ್ಟು ಸತಿ ಕೇಳಿ ಬಂದಿರ್ತೀವಿ. 300 ಮಿಲಿಗ್ರಾಮ್ ಆಸ್ಪಿರಿನ್ನು, 80 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ನ ನಾವು ತಕ್ಷಣ ಸೇವಿಸಿದ್ರೆ ಏನಾದರೂ ಸಾಫ್ಟ್ ಕ್ಲಾಟ್ ಅಂದರೆ ಮೆತ್ತನ್ ಕ್ಲಾಟ್ ಇದ್ದರೆ ಅದರಲ್ಲಿಂದನೇ ಕರಗೋಗಿ ಒಂದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಲಾರ್ದಂಗೆ ನೋಡ್ಕೋಬೋದು ಅಥವಾ ಆಗಬಹುದು ಅನ್ನೋ ಒಂದು ಮಾತಿದೆ, ಅದು ಬೇರೆ. ಬಟ್ ಕಾರ್ಡಿಯಾಕ್ ಅರೆಸ್ಟ್ ಏನಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಬೇರೆ ಕಾರಣದಿಂದ ಸಡನ್ನಾಗಿ ಆ ವ್ಯಕ್ತಿ ಕೊಲ್ಯಾಪ್ಸ್ ಆದ ಅಂತಂದಾಗ ಅದು ಬೇರೆ ಆಗ್ತದೆ. ಸೊ ಯಾವುದೇ ವ್ಯಕ್ತಿ ಹಿಂಗೆ ನಿಮ್ಮ ಮುಂದೆ ಯಾರು ಮಾತಾಡೋ ವ್ಯಕ್ತಿ ಒಬ್ಬರು ಸಡನ್ನಾಗಿ ಕೊಲ್ಯಾಪ್ಸ್ ಆದರೆ ಫಸ್ಟ್ ಏನಂತಂದರೆ ನಾವು ರೆಸ್ಪಾನ್ಸ್ನ ಚೆಕ್ ಮಾಡಬೇಕು. ಅವ್ರನ್ನ ಇಲ್ಲಿ ಶೋಲ್ಡರ್ ಹತ್ರ ತಟ್ಟಿ ಎದ್ದು ಅದು ಏನಾದರೂ ಎಚ್ಚರಿಕೆ ಇದೆಯಾ ಇಲ್ಲ ಅಂತನ್ನೋದು ಫಸ್ಟ್ ನೋಡ್ಕೋಬೇಕು. ಆದರೆ ಅವ್ರೇನು ರೆಸ್ಪಾನ್ಸ್ ಇಲ್ಲ, ಕಂಪ್ಲೀಟ್ ಕೋಲ್ಡ್ ಆಗಿದ್ದಾರೆ ಅಂತಂದರೆ ಒಂದು ಬ್ರೀದಿಂಗ್ ಆಗ್ತಾ ಇದೆಯಾ ಇಲ್ಲ ಅಂತನ್ನೋದು ನೋಡಬೇಕು. ಆ ಥರ ಏನೂ ಇಲ್ಲ, ಅಬ್ಸಲ್ಯೂಟ್ಲಿ ಏನು ರೆಸ್ಪಾನ್ಸ್ ಇಲ್ಲ ಅಂತಂದರೆ ಆ ಮೊಮೆಂಟಲ್ಲಿ ಇಮ್ಮಿಡಿಯೇಟಾಗಿ ನಾವು ಈ ಎದೆ ಈ ಸೆಂಟ್ರಲ್ ಭಾಗದಲ್ಲಿ ಈ ಬ್ರೆಸ್ಟ್ ಇದು ಸ್ಟರ್ನಮ್ ಬೋನ್ ಏನಿದೆ ಆ ಬೋನ್ ಮೇಲೆ ನಾವು ಕೈಯನ್ನು ಒತ್ತಿ ಹಾರ್ಟ್ ಕಂಪ್ರೆಷನ್ಸ್ ಮಾಡಬೇಕನ್ನೋದು ಒಂದು ಇದಿರುತ್ತೆ. ಅದನ್ನು ನಾವು CPR ಅಂತ ಕರಿತೀವಿ.
ಈ CPR ಅಂತನ್ನುವ ಬಗ್ಗೆ ಇನ್ನೂ ಆದಷ್ಟು ಮುಂಚೆಕ್ಕಿಂತ ಸ್ವಲ್ಪ ಅರಿವು ಇದೆ ನಮ್ಮ ಜನರಲ್ಲಿದೆ. ಬಟ್ ಇನ್ನೂ ಐ ಥಿಂಕ್ ಸ್ಕೂಲ್ ಕಾಲೇಜಸ್ ಲೆವೆಲ್ಲಿಂದನೇ ನಾವು ಈ ಒಂದು CPR ಬಗ್ಗೆ ಅವೇರ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಿದ್ರೆ ಬೇರೆ ಪ್ರತಿಯೊಬ್ಬರು ಪಾಪ್ಯುಲೇಷನ್ನ ನಾವು ಕವರ್ ಮಾಡ್ಬೋದು. ಸೊ ಆ ರೀತಿ ನೋಡಿದಾಗ ಈ CPR ಅಂತ ಅನ್ನೋದು ಆ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋ ವ್ಯಕ್ತಿ ಮ್ಯಾಕ್ಸಿಮಮ್ ಒಂದು 10-30 ಸೆಕೆಂಡ್ ಅಥವಾ 1 ಮಿನಿಟ್ ಒಳಗೆ ನಾವು ಇದಕ್ಕೆ ಹಾರ್ಟ್ ಕಂಪ್ರೆಷನ್ಸ್ ಕೊಟ್ಟರೆ ಎಷ್ಟೋ ಸತಿ ಆ ಹಾರ್ಟ್ ಏನು ಸ್ಟಾಪ್ ಆಗಿರುತ್ತೋ ಸಡನ್ನಾಗಿ ರಿಕವರ್ ಆಗಿ ಹಾರ್ಟ್ ಪಂಪಿಂಗು ಸ್ಟಾರ್ಟ್ ಆಗ್ಬೋದು. ಆ ಒಂದು CPR ಯಾವುದೇ ಕಾರ್ಪೊರೇಟ್ ಹಾಸ್ಪಿಟ್ಲ್ ಕೊಡೋಕ್ಕಾಗಲ್ಲ, ಯಾವುದೇ ಜಯದೇವ ಹಾಸ್ಪಿಟ್ಲ್ ಕೊಡೋಕ್ಕಾಗಲ್ಲ. ಯಾಕಂದರೆ ಅದು ಆಗಿರೋ ಇವೆಂಟ್ ನಿಮ್ಮ ಮನೆಯಲ್ಲೋ ಅಥವಾ ಯಾವುದೋ ಆಫೀಸಲ್ಲಿ ಆಗಿರ್ತದೆ. ಸೊ ಅಂತಹ ಟೈಮಲ್ಲಿ ಏನಂದರೆ ಆ ಕುಸಿದು ಬಿದ್ದಿರೋ ವ್ಯಕ್ತಿ ಅಕ್ಕಪಕ್ಕ ಇರುವ ಮನುಷ್ಯನೇ ಅವರ ಡಾಕ್ಟರು, ಅವನೇ ಅವರಿಗೆ ದೇವರು. ಸೊ ಅವನು ಬಿಟ್ಟು ಬೇರೆ ಯಾರೂ ಆ ವ್ಯಕ್ತಿನ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಗೋಲ್ಡನ್ ಅವರಲ್ಲಿ ಇದು ಒಂದು ಮಿನಿಟ್ ಅಂತ ಗೋಲ್ಡನ್ ಮಿನಿಟ್ ಅಂತ ತಗೊಬೋದು ನಾವು ಇದನ್ನ. ಅದು ಇವಾಗ ಶಾಲಾ ದಿನಗಳಲ್ಲಿ ನೀವು ಹೇಳಿದಾಗೆ NSS, NCC ಹಾಗೂ ಸ್ಪೋರ್ಟ್ಸ್ ಸೆಕ್ಷನ್ ಏನಿದೆ ಅಲ್ಲಿ ಇದ್ರ ಬಗ್ಗೆ ಬೇಸಿಕ್ ನಾಲೆಡ್ಜ್ನ ಟೀಚರ್ಸ್ಗೂ ಸೇರಿದಂತೆ ಮಕ್ಕಳಿಗೂ ನೀಡಿದ್ರೆ ತುಂಬಾ ಹೆಲ್ಪ್ ಆಗ್ಬೋದು. SSLC CBSE ಸ್ಕೂಲ್ಸ್ ಅಲ್ಲಿ ಇದನ್ನೇ ಅವ್ರ ಕರಿಕ್ಯುಲಮ್ನ ಒಂದು ಇಂಪಾರ್ಟೆಂಟ್ ಭಾಗ. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಆಲ್ರೆಡಿ ಇಟ್ ಇಸ್ ಅ ಪಾರ್ಟ್ ಆಫ್ ನಾರ್ಮಲ್ ಕರಿಕ್ಯುಲಮ್ ಅಂತ ಒಂದು ಇದನ್ನ ನಾವು ಮೇಂಟೈನ್ ಮಾಡಿದ್ರೆ ಮುಂದೆ ಬರೋ ಈ ಇಮ್ಮಿಡಿಯೇಟ್ ಆಗಿ 100% ಕವರ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಇನ್ನೂ ಒಂದು 10 ವರ್ಷದ ಮುಂದೆ ಒಳಗೆ ನಾವು ಇಡೀ ಇಂಡಿಯನ್ ಪಾಪ್ಯುಲೇಷನ್ನ ಕವರ್ ಮಾಡ್ಕೋಬೋದು ಅನ್ನೋದು ಒಂದು ಇದಿರುತ್ತೆ. ಹೌದು. ಸೊ ಮುಂದಿನ ದಿನಗಳಲ್ಲಿ ಜಯದೇವ ಆಸ್ಪತ್ರೆಯಿಂದನೇ ಶಾಲಾ ಮಕ್ಕಳಿಗೆ ಒಂದಿಷ್ಟು ನಾಲೆಡ್ಜ್ ಅಥವಾ ಕ್ಯಾಂಪನ್ನು ಮಾಡೋ ಥರನೂ ಆಗಬಹುದು ಅಂತ ನಂದೊಂದು ಆಸೆ. ಕರೆಕ್ಟ್. ಸೊ ಅಂಥ ವಿಷಯ ಬಂದಾಗ ಏನಂದರೆ ಈಗ ನಾವು ಶಾಲಾ ಮಕ್ಕಳು ಪಾಪ್ಯುಲೇಷನ್ ಕವರ್ ಮಾಡಬೇಕು ಅಂತಂದ್ರೆ ನೀವು ಇಡೀ ಕರ್ನಾಟಕದ ಪಾಪ್ಯುಲೇಷನ್ನು ಅಥವಾ ಶಾಲಾ ಇದು ನೋಡಿದಾಗ ಏನಾಗ್ತದೆ ಅಂಥದ್ರಲ್ಲಿನೇ ಯಾವ ರೀತಿ ನಮ್ಮ ಸರ್ಕಾರ ಈ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡ್ತದೆ ಅನ್ನೋದು ಇಂಪಾರ್ಟೆಂಟ್. ಅಂಥದ್ರಲ್ಲಿ ಏನಂದರೆ ಈ CPR ಅನ್ನೋದು ಈಗ ಡಾಕ್ಟ್ರೇ ಕಲಿಸ್ಬೇಕು ಅನ್ನೋದೂ ಇಲ್ಲ. ನಾನು ಒಬ್ಬ ವ್ಯಕ್ತಿನ ಅಥವಾ ನಾನು ನಿಮಗೆ ಟ್ರೈನ್ ಮಾಡಿ ನೀವು ಅದು ಸರ್ಟಿಫಿಕೇಟ್ ತೊಗೊಂಡ್ರೆ ನೀವು ಹೋಗಿ ಮುಂದಿನ ವ್ಯಕ್ತಿಗೆ ನೀವು ಟ್ರೈನಿಂಗ್ ಕೊಡ್ಬೋದು. ಸೊ ಅಂತಹ ಒಂದು ಪ್ರೋಗ್ರಾಮ್ನ ನಾವು ಮಾಡಿದ್ರೆ ಈಸಿಲಿ ನಾವು ಇಡೀ ಪಾಪ್ಯುಲೇಷನ್ನ ಕವರ್ ಮಾಡ್ಬೋದು. ಸರ್, ಇದ್ರ ಜೊತೆಗೆ ಬಾಯಿಂದ ಬಾಯಿಗೆ ಉಸಿರು ಕೊಡೋದು ಮಾಡ್ತಾರಲ್ಲ, ಅದು ಯಾವ ಇದಕ್ಕಾಗಿ? ಕೆಲವು ವರ್ಷಗಳ ಮುಂಚೆ ಅದು ಈ CPRದ ಒಂದು ಇಂಪಾರ್ಟೆಂಟ್ ಭಾಗ ಆಗಿತ್ತು. ನಂತರ ಕೋವಿಡ್ ಬಂದಾಗ ಇದ್ರ ಬಗ್ಗೆ ಭಾಳಷ್ಟು ಚರ್ಚೆ ಆಯಿತು. ಇದು ರಿಸ್ಕ್ ಆಗ್ಬೋದು, ಒಂದು ಮಾಡಬೇಕಾ ಇಲ್ಲ ಅಂತಂದಾಗ ಭಾಳಷ್ಟು ರಿಸರ್ಚ್ ಮಾಡಿದಾಗ ಜನರು ಏನು ನಾವು ರಿಸರ್ಚ್ ಏನು ತೋರಿಸ್ತಂತಂದರೆ ನಾವೇನು ಅದು ಕಂಟಿನ್ಯೂಸ್ ಉಸಿರಾಡ್ತಿರ್ತೀವೋ ಅದರಲ್ಲಿಂದ ಆಲ್ರೆಡಿ ನಮ್ಮ ಬ್ಲಡ್ಡಲ್ಲಿ ಆಕ್ಸಿಜನ್ ಕಟ್ಕೊಂಡಿರ್ತದೆ. ಸೊ ಇಮ್ಮಿಡಿಯೇಟ್ ಕುಸಿದು ಬಿದ್ದ ತಕ್ಷಣ ನಾವು ಬಾಯಿಯಿಂದ ಮೌತ್ ಟು ಮೌತ್ ಬ್ರೀದಿಂಗ್ ಕೊಡಲೇಬೇಕು ಅನ್ನೋದು ಕಂಪಲ್ಸರಿ ಇಲ್ಲ. ಬ್ಲಡ್ಡಲ್ಲಿರೋ ಕಲ್ತಿರೋ ಆಕ್ಸಿಜನ್ನೇ ನಾವು ಬ್ರೈನಿಗೆ ಮುಟ್ಟಿಸಿದ್ರೆ ಸಾಕು. ಸೊ ಫಸ್ಟ್ ಪ್ರಯಾರಿಟಿ ಇಸ್ ಆಲ್ವೇಸ್ ಚೆಸ್ಟ್ ಕಂಪ್ರೆಷನ್. ಭಾಳಷ್ಟು ಜನ ಈ ಮೌತ್ ಟು ಮೌತ್ ಬ್ರೀದಿಂಗ್ ಬಗ್ಗೆ ಸ್ವಲ್ಪ ಆತಂಕಪಟ್ಟು ಸ್ವಲ್ಪ ದೇ ವಿಲ್ ಹೆಸಿಟೇಟ್. ಬಟ್ ಅಂಥವ್ರಿಗೆ ಇದು ಒಂದು ಪಾಯಿಂಟ್ ಮುಟ್ಸೋದು ಏನು ಇಂಪಾರ್ಟೆಂಟ್ ಅಂದರೆ ಇಟ್ ಈಸ್ ನಾಟ್ ಕಂಪಲ್ಸರಿ. ಇಮ್ಮಿಡಿಯೇಟ್ಲಿ ಚೆಸ್ಟ್ ಕಂಪ್ರೆಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟ್ರ್. ಆಮೇಲೆ ಸ್ವಲ್ಪ ಪ್ರೊಲಾಂಗ್ ಆಯಿತು, ಇಮಿಡಿಯೇಟ್ ರಿಕವರ್ ಆಗಲಿಲ್ಲ ಅಂತಂದಾಗ ಆವಾಗ ನಾವು ಮೌತ್ ಟು ಮೌತ್ ಬ್ರೀದಿಂಗ್ ಕೊಟ್ಟು ಒಂದು 20% ಆಕ್ಸಿಜನ್ ನಾವು ಅವರಿಗೆ ಟ್ರಾನ್ಸ್ಫರ್ ಮಾಡ್ದಂಗೆ ಆಗ್ತದೆ. ಅದನ್ನು ನಾವು ಮೆಡಿಕಲ್ ಪ್ರಾಕ್ಟಿಷನರ್ಸ್ ಅಥವಾ ಪ್ಯಾರಾಮೆಡಿಕಲ್ ಪೀಪಲ್ ಇದ್ದಾಗ ಸ್ವಲ್ಪ ಈಸಿ ಆಗ್ತದೆ. ಅಥವಾ ನಾವು ಆಂಬು ಬ್ಯಾಗ್ ವೆಂಟಿಲೇಷನ್ ಅಂತ ಹೇಳ್ತೀವಿ, ಆಂಬು ಬ್ಯಾಗ್ ಮಾಸ್ಕನ್ನು ಹಾಕಿ ಆಂಬು ಬ್ಯಾಗ್ ವೆಂಟಿಲೇಷನ್ ಮಾಡ್ಬೋದು. ಅಂಥದ್ದೆಲ್ಲ ನಾವು ಪ್ಯಾರಾಮೆಡಿಕಲ್ ಸರ್ವಿಸಸ್ ಅಂಥವ್ರು ಇದ್ದಾಗ ಅದು ಈಸಿ ಆಗ್ತದೆ. BP, ಹೈ BP, ಲೋ BP ಇರೋರು ಅವರಿಗೂ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಬೇಗ ಬರುತ್ತೆ, ಅವರು ಯಾವ ರೀತಿಯ ಪ್ರಿಕಾಷನ್ಸ್ನ ತಗೊಬಹುದು ಅನ್ನೋದು? ದಟ್ಸ್ ಅ ಗುಡ್ ಕ್ವೆಶನ್. ಈಗ ಪ್ರಿವೆಂಟಿವ್ ಆಗಿ ಅಂದರೆ ಮುಂದೆ ಹೃದಯ ಕಾಯಿಲೆ ಆಗ್ಲಾರ್ದಂಗೆ ನೋಡ್ಕೋಬೇಕಂತ ಅನ್ನೋದಕ್ಕೆ ಏನು ಎಕ್ಸಸೈಸಸ್ನ ನಾವು ಸಜೆಸ್ಟ್ ಮಾಡ್ತೀವೋ, ಎಕ್ಸಸೈಸಸ್ ಅಂತ ಮಾತಾಡಿದಾಗ 2 ಬಗೆಯ ಎಕ್ಸಸೈಸ್ ಒಂದು ಐಸೋಮೆಟ್ರಿಕ್, ಐಸೋಟೋನಿಕ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಏನಂದರೆ ಐಸೋಟೋನಿಕ್ ಎಕ್ಸಸೈಸ್ ಅಂದರೆ ಯೂಶ್ವಲಿ ಈ ಕಾರ್ಡಿಯೋ ಎಕ್ಸಸೈಸಸ್ ಅಂತ ಹೇಳ್ತೀವಿ. ವಾಕಿಂಗು, ರನ್ನಿಂಗು, ಜಾಗಿಂಗು, ಸ್ವಿಮ್ಮಿಂಗು, ದೋಸ್ ಆರ್ ಆಲ್ ಕೌಂಟೆಡ್ ಆಸ್ ಕಾರ್ಡಿಯೋ ಎಕ್ಸಸೈಸ್. ಸೊ ಅಂತಹ ಆ್ಯಕ್ಟಿವಿಟಿಗೆ ಒಬ್ಬರು ನಾರ್ಮಲ್ ಆಗಿರೋ ವ್ಯಕ್ತಿಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಕಾರ್ಡಿಯೋ ಎಕ್ಸಸೈಸಸ್ ಅಂದರೆ ಯಾವಾಗಲೂ ಅದು ಹಾರ್ಟಿಗೆ ಒಳ್ಳೆ ಮಾಡೋದು ಎಕ್ಸಸೈಸ್. ಅದರಿಂದ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ, ಹಾರ್ಟ್ ರೇಟ್ ಕಂಟ್ರೋಲ್ ಸಿಗುತ್ತೆ. ಅಂದರೆ ಆ ವ್ಯಕ್ತಿಯ ಕ್ಯಾಲರೀಸ್, ಅದೇನು ಕ್ಯಾಲರೀಸ್ ಅಥವಾ ಇದು
ಕನ್ಸಂಪ್ಷನ್ ಆಗಿರುತ್ತೆ. ಊಟ ಮಾಡಿರೋ ಕ್ಯಾಲರಿ ಕನ್ಸಂಪ್ಷನ್ನ ಬರ್ನ್ ಮಾಡ್ಬೋದು, ವೆಯ್ಟ್ ಲಾಸ್ ಮಾಡ್ಬೋದು. ಅದ್ರ ಜೊತೆಗೆ ನಾವು ಸಮ್ಟೈಮ್ಸ್ ಈವನ್ ಸ್ಲೀಪ್ ಹ್ಯಾಬಿಟ್ಸ್ ವಿಲ್ ಇಂಪ್ರೂವ್ ವಿತ್ ಗುಡ್ ಎಕ್ಸಸೈಸ್. ಸೊ ಯಾವುದೇ ರೀತಿಯ ಆತಂಕ ಇರೋದಿಲ್ಲ ವೆನ್ ವಿ ಆರ್ ಡೂಯಿಂಗ್ ಕಾರ್ಡಿಯೋ ಎಕ್ಸಸೈಸಸ್. ವೆನ್ ವಿ ಆರ್ ಡೂಯಿಂಗ್ ಐಸೋಮೆಟ್ರಿಕ್ ಎಕ್ಸಸೈಸಸ್ ಅಂದರೆ ಹೆವಿ ವೆಯ್ಟ್ಸು, ಬೆಂಚ್ ಪ್ರೆಸ್ಸು, ಪುಷಪ್ಸು, ಪುಲ್ಲಪ್ಸು ಆ ಥರ ಆ್ಯಕ್ಟಿವಿಟೀಸ್ ಮಾಡಿದಾಗ ಸ್ವಲ್ಪ ನಾವು ಕಾರ್ಡಿಯಾಕ್ ಹೆಲ್ತ್ ಬಗ್ಗೆ ಅವೇರ್ನೆಸ್ಸು ಅಥವಾ ಪ್ರೀ ಟೆಸ್ಟಿಂಗನ್ನು ಮಾಡೋದು ಇಂಪಾರ್ಟೆಂಟ್ ಇರ್ತದೆ. ಸೊ ನಾವು ಈಗ ಜಿಮ್ ಅಲ್ಲದೆ ಬೇರೆ ಇದರಲ್ಲಿ ಮಾತಾಡಬೇಕಂದ್ರೆ ಹೇಳ್ದಂಗೆ ಸೈಕ್ಲಿಂಗು, ಸ್ವಿಮ್ಮಿಂಗು, ಯೋಗ ಪ್ರತಿಯೊಂದೂ ಒಳ್ಳೆಯದು. ಯಾವುದೇ ರೀತಿಯ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಗುಡ್ ಫಾರ್ ಹಾರ್ಟ್. ಅದಕ್ಕೇನು ಲಿಮಿಟ್ ಅನ್ನೋದು ಇರಲ್ಲ. ತೀರಾ ಎಕ್ಸ್ಟ್ರೀಮ್ ಅದನ್ನೇ ನಾವು ಒಬ್ಬರೊಬ್ಬರಲ್ಲಿ ಬೆಂಗಳೂರಲ್ಲಿ ಇಟ್ಸ್ ಅ ವೆರಿ ಕಾಮನ್ ಥಿಂಗ್ ಟು ಫೈಂಡ್ ಮ್ಯಾರಥಾನ್ ರನ್ನರ್ಸ್, ಆಮೇಲೆ ಟ್ರೆಕ್ಕಿಂಗ್ ಹೋಗೋರು. ಸೊ ಅದೇನಂದರೆ ಈ ಕಾರ್ಡಿಯೋ ಇದನ್ನು ಒಂದು ಲಿಮಿಟ್ಗೆ ಪುಷ್ ಮಾಡುತ್ತದೆ. ಸೊ ಈ ಥರ ಮ್ಯಾರಥಾನ್ ರನ್ನರ್ಸ್ಗೂ ನಾವು ವಿ ಸಜೆಸ್ಟ್ ದೆಮ್ ಟು ಅಂಡರ್ಗೋ ಹಾರ್ಟ್ ಸ್ಕ್ಯಾನ್ ವಿತ್ ಕ್ಯಾಲ್ಶಿಯಂ ಸ್ಕ್ಯಾನ್ ಟೆಸ್ಟಿಂಗು. ಯಾಕಂದರೆ ನೀವು ಒಂದೊಂದ್ಸತಿ ಕೇಳಿರ್ತೀರಿ, ಒಬ್ಬ ವ್ಯಕ್ತಿ ಒಂದು ದಿವಸದಲ್ಲಿ 100 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಮನೆಗೆ ವಾಪಸ್ ಬಂದಮೇಲೆ ಹಿ ಹ್ಯಾಡ್ ಅ ಸಡನ್ ಕೊಲ್ಯಾಪ್ಸ್ ಆ್ಯಂಡ್ ಸೈಕ್ಲಿಂಗ್ ಈಸ್ ಗುಡ್ ಫಾರ್ ಹಾರ್ಟ್. ಮತ್ತು ಯಾಕೆ ಈ ಥರ ಆಯಿತು ಅಂತಂದಾಗ ಆ ಥರ ಎಕ್ಸ್ಟ್ರೀಮ್ ಸ್ಟ್ರೆಸ್ ಇದಾದಾಗ, ಬಾಡಿ ಡಿಹೈಡ್ರೇಷನ್ಗೆ ಒಳಗಾದಾಗ, ಏನಾದರೂ ಅಂಡರ್ಲೈಯಿಂಗ್ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅಂತಹ ಟೈಮಲ್ಲಿನೂ ಯು ಕ್ಯಾನ್ ಹ್ಯಾವ್ ಪ್ರಾಬ್ಲಮ್ಸ್. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಟು ಅ ಸರ್ಟನ್ ಎಕ್ಸ್ಟೆಂಟ್ ಈಸ್ ಡೆಫಿನೆಟ್ಲಿ ವೆರಿ ವೆರಿ ಗುಡ್ ಫಾರ್ ಇದು. ನಾವು ಹೇಳ್ತಾರೆ ಈಗ ಎವ್ರಿ ಡೇ ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಬೇಕನ್ನೋದು ಒಂದು ಭಾಳನೇ ಕಾಮನ್ ಸ್ಟೇಟ್ಮೆಂಟ್ ಅದು. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಮೇಂಟೈನಿಂಗ್ ಬಾಡಿ ವೆಯ್ಟ್ ಶುಡ್ ಬಿ ದ ಫಸ್ಟ್ ಪ್ರಯಾರಿಟಿ. ನಾವು ಈ BMI ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತೀವಿ, ವೆಯ್ಟ್ ಡಿವೈಡೆಡ್ ಬೈ ಹೈಟ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಾರ್ಮಲ್ ವೆಸ್ಟರ್ನ್ ಪಾಪ್ಯುಲೇಷನ್ಗೆ 25 ಇಸ್ ದ ಲಿಮಿಟ್. 25 ಮೇಲಿದ್ರೆ ಅದನ್ನು ಓವರ್ ವೆಯ್ಟ್ ಅಂತಂತಾರೆ. ಬಟ್ ಇಂಡಿಯನ್ ಪಾಪ್ಯುಲೇಷನ್ಗೆ 23 ಈಸ್ ಕನ್ಸಿಡರ್ಡ್ ಆ್ಯಸ್ ಓವರ್ ವೆಯ್ಟ್. ಸೊ ಅದಕ್ಕೆ ವೆಯ್ಟ್ ಮೇಂಟೆನೆನ್ಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಇಂಡಿಯನ್ ಪಾಪ್ಯುಲೇಷನ್. ಸೊ ಇದು BP, ಶುಗರು, ಹೈ BP, ಲೋ BP ಎಲ್ಲರಿಗೂ ಕಾಮನ್ ಆಗಿ. ಹಾಂ, BP ಹೈ ಇರೋರಿಗೆ ಇನ್ನೊಂದು ಏನಂದರೆ ಎಸ್ಪೆಷಲಿ ಜಿಮ್ ಆ್ಯಕ್ಟಿವಿಟೀಸು ಅಥವಾ ಏನಾದರೂ ಬೆಂಚ್ ಪ್ರೆಸ್ ಅಥವಾ ಹೆವಿ ವೆಯ್ಟ್ಸ್ ಮಾಡಬೇಕಂದ್ರೆ ಅದರಲ್ಲಿನೂ ದೇರ್ ಹ್ಯಾಸ್ ಟು ಬಿ ಸರ್ಟನ್ ರೆಸ್ಟ್ರಿಕ್ಷನ್ಸ್. BP ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟು. ಆಮೇಲೆ BP ಇರೋರಿಗೆ ದೇರ್ ಆರ್ ಸರ್ಟನ್ ಯೋಗಿಕ್ ಪ್ರಾಕ್ಟಿಸಸ್ ವೇರ್ ಸರ್ಟನ್ ಟೈಪ್ ಆಫ್ ಯೋಗ ಶುಡ್ ಬಿ ಅವಾಯ್ಡೆಡ್. ಸರ್ಟನ್ ಪೋಸ್ಚರ್ಸ್ ವೇರ್ ನಮ್ಗೆ ಈ ಸಡನ್ ಅಬ್ಡಾಮಿನಲ್ ಕಂಪ್ರೆಷನ್ ಮಾಡ್ತೀವಿ, ಆ ಥರ ಇದಾದಾಗ ಅಬ್ಡಾಮಿನ್ ಒಳಗೆ ಇರೋ ಈ ಹಾರ್ಟ್ ರಕ್ತನಾಳ ಅದರೊಳಗೆ ಸಡನ್ ಪ್ರೆಷರ್ ಇನ್ಕ್ರೀಸ್ ಆಗಿ ಎಫೆಕ್ಟ್ ಆಗ್ಬೋದು ಅಂಥೇಳಿ ಅಂತಹ 1-2-3 ಬಗೆಯ ಯೋಗಿಕ್ ಪ್ರಾಕ್ಟಿಸಸ್ ಎಸ್ಪೆಷಲಿ ಈವನ್ ಇನ್ ಹಾರ್ಟ್ ಪೇಷಂಟ್ಸ್. ಸೊ ಯಾವಾಗಲೂ ಈ BP, ಶುಗರ್ ಅಥವಾ ಹಾರ್ಟ್ ಡಿಸೀಸ್ ಪೇಷಂಟ್ಗಳು ಬಂದಾಗ ಅವ್ರು ಯಾವುದೇ ಒಂದು ಹೊಸ ಲೈಫ್ ಸ್ಟೈಲು ಅಥವಾ ಹೊಸ ಪ್ರಾಕ್ಟೀಸು ಅಥವಾ ಹೊಸ ಯೋಗ ಇದು ಸೇರ್ಕೋಬೇಕಂತಂದರೆ ಆಲ್ವೇಸ್ ಇಟ್ ಈಸ್ ಅಡ್ವೈಸಬಲ್ ಟು ಗೋ ಥ್ರೂ ಅ ಸರ್ಟನ್ ಫಾರ್ಮ್ಯಾಟ್ ಆ್ಯಂಡ್ ಟು ಸೀಕ್ ಹೆಲ್ಪ್. ಈ ಥರ ಹಾರ್ಟ್ ಡಿಸೀಸ್ ಇರೋರು ಅವರಾಗೆ ಅವರು ಹೊಸ ಪ್ರಾಕ್ಟೀಸಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಒಂದು ಕನ್ಸಲ್ಟೇಷನ್ನ ಮಾಡಿ ಯಾವುದು ಹಾರ್ಟಿಗೆ ಇಂಪಾರ್ಟೆಂಟೋ ಯಾವುದು ಹಾರ್ಟಿಗೆ ಸೇಫು ಅಂಥ ಆ್ಯಕ್ಟಿವಿಟೀಸ್ನ ಮಾಡೋದು ಇಂಪಾರ್ಟೆಂಟ್. ಓಕೆ ಓಕೆ. ಸೊ ಒಟ್ಟಾರೆಗೆ ನೋಡೋದಾದರೆ ನಾವು ನಮ್ಮ ಲೈಫ್ ಸ್ಟೈಲ್ನ ಹೇಗೆ ಇಟ್ಕೊತೀವಿ ಅನ್ನೋದ್ರ ಬಗ್ಗೆ ನಮ್ಮ ಹೃದಯದ ಆರೋಗ್ಯ ಸ್ಟ್ಯಾಂಡ್ ಆಗುತ್ತೆ ಅಂಥೇಳಿ. ಸೊ ಉತ್ತಮ ಆಹಾರ, ನಿದ್ರೆ, ಒತ್ತಡರಹಿತ ಜೀವನ ಇವೆಲ್ಲವೂ ಹೃದಯ ರಕ್ಷಣೆಗೆ ಮೂಲ ದಾರಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ, ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.